ನಿಮ್ಮೆಲ್ಲರಿಗೂ ಜೀಸಸ್ ಲವ್ಸ್ ಮಿನಿಸ್ಟ್ರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಉಚಿತ ಬೈಬಲ್ ಸ್ಟಡಿಯಿಂದ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕಂಡುಕೊಳ್ಳಿ ಹಾಗೂ ಆಶೀರ್ವಾದವನ್ನು ಪಡ್ಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಧಾನವಾಗಿ ಕೇಳಿ. ನಿಮಗೇನೇ ಪ್ರಶ್ನೆ ಇತ್ತು ಅಂದರೆ ನೋಡ್ರಿ, ದಯವಿಟ್ಟು ಸಂಕೋಚ ಪಡಬೇಡಿ. ನಾವೆಲ್ಲ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಕ್ಕೆ ನಾವು ಆಲ್ವೇಸ್ ರೆಡಿ ಆಗಿದ್ರಿ. ಎಲ್ಲ ಯಾವತ್ತೂ ತಯಾರಿಯಾಗಿದ್ದೀರಿ. ನೀವು ದಯವಿಟ್ಟು ನಿಮ್ಮ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿ. ಇಲ್ಲ ಬಿಡೋದು ಹಿಂಗೆ ಅನಿಸ್ತಾರೆ ಹಂಗೆ ಅನಿಸ್ತಾರೆ ಅಂದರೆ ದಯವಿಟ್ಟು ನೀವೇನು ಮಾಡಿದ್ರಿ, ತಗೊಂಬನ್ನಿ, ನಾವು ವಾಕ್ಯಗಳ ಮುಖಾಂತರ ಅದನ್ನ ಡಿಸ್ಕಸ್ ಮಾಡೋಣ. ಆದರೆ ಇದು ಸತ್ಯವೇದಲ್ಲಿಲ್ಲದಂಥ ಉಪದೇಶನ ನಂಬುವಂಥದ್ದು ಯಾವುದೇ ರೀತಿಗೂ ಸರಿಯಲ್ಲ, ಆತ್ಮಿಕ ಜೀವನಕ್ಕೆ ಸರಿಯಲ್ಲ. ಇವೆಲ್ಲ ನಂಬಿಕೆ ನಾವು ಇಟ್ಕೊಂಡು ನಾವು ಓಟ ಓಡಿ ಮುಗಿಸಿದ ಮೇಲೆ ದೇವ್ರು ನಮ್ಮನ್ನ ಬಾ ಅಂತಬಿಟ್ಟು ಪರಲೋಕಕ್ಕೆ ಕರ್ಕೊಬೇಕು ಅಂತ ಹೇಳೋದು ನಮ್ಮ ಒಂದು ಏನ್ರಿ ಮೂಢತನ ಆಗ್ಬಿಡ್ತದ್ರಿ. ಯಾವ್ದ್ರ ನಾನು ವಾಕ್ಯನೇ ನಂಬೋದಿಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ ದೇವ್ರೆ, ನಾನು ವಾಕ್ಯ ನಂಬಿಲ್ಲ ಪರವಾಗಿಲ್ಲ, ನಾನು ಪರಲೋಕ ಕರ್ಕೊಂಡ್ಬಿಡು, ನಾನು ಒಳ್ಳೆ ಮನುಷ್ಯ ಅಂತಂದ್ರೆ ದೇವ್ರು ನಮ್ಮ ಪರಲೋಕ ಕರ್ಕೊಂಡ್ಬಿಡ್ತಾನೆ ಅಂತಂದ್ರೆ ಖಂಡಿತವಾಗೂ ಇಲ್ಲ ರೀ, ಖಂಡಿತವಾಗೂ ಇಲ್ಲ ಅಲ್ವರ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸತ್ಯದ ಪ್ರಕಾರ ಬದುಕರೇ ನಮ್ಗೆ ಅಲ್ಟಿಮೇಟ್ ಗುಡಿ ಕ್ರಿಸ್ತನ್ ತರ ಇರ್ಬೇಕು. ನಾವು ಕ್ರಿಸ್ತನ್ ತರ ಇದ್ದೀರಾ? ಯೇಸು ಕ್ರಿಸ್ತನ್ ದಡ್ಡನಾಗಿದ್ರ, ಪೆದ್ದನಾಗಿದ್ರ, ಬರೀ ಒಳ್ಳೆಯವ್ರ ತರ ಇದ್ಬಿಟ್ಟು ಸಾಧು ತರ ಇದ್ಬಿಟ್ಟು ಹೋಗ್ಬಿಟ್ರ? ಜ್ಞಾನದಲ್ಲಿ ಕೂಡ ಏನಾಗಿದೆ ಪ್ರವೀಣನು, ಸೊಲೊಮೋನ್ಗಿಂತ ಜ್ಞಾನಿ, ದೇವ್ರ ವಾಕ್ಯದಲ್ಲ ಏನಾಗಿದಂತೆ ಅದರ ಏನ್ರಿ ಅನುಭವ ಉಳ್ಳವನು ಅದರ ದೇವ್ರ ವಾಕ್ಯದಲ್ಲಿ ಅನುಭವ ಇಲ್ಲದವನು ಹೆಂಗಿದಾನಂತೆ, ಕೂಸಿನ ತರ ಇದ್ದಾನೆ. ಬೈಬಲ್ ವಾಕ್ಯ ಇಲ್ವಾ? ನಾವು ಬೆಳಿಬೇಕ್ರಿ. ಸತ್ಯಗಳನ್ನ ದೇವ್ರು ನಮಗೆ ಕೊಡ್ತಾನೆ. ಸತ್ಯದ ಪ್ರಕಾರ ಭಾಳ ಏನಾಗಿರ್ಬೇಕು, ನಮ್ಗೆ ಇರ್ಬೇಕ್ರಿ. ಅಂದ ಕರ್ತನಲ್ಲಿ ಪ್ರೀತಿಗಳೇ, ಇವಾಗ ಯಾರಿಗೇನೇ ಡೌಟ್ಸ್ ಇದ್ರೆ ಕೇಳ್ರಿ, ಏನು ಸಂಕೋಚ ಪಡ್ಬಿಡಿ. ಯಾರಿಗೇನೇ ಡೌಟ್ಸ್ ಏನೋ ಕ್ವಶನ್ಸ್ ಇದ್ರೆ ಧಾರಾಳ ಕೇಳಿ. ಯಾರಿಗಾನ ಕೇಳಿದ್ಯಾ? ಯಾಕಂದ್ರೆ ಇವತ್ತು 8 ಗಂಟೆ ಕ್ಲಾಸ್ ಪೋಸ್ಟ್ಪೋನ್ ಆಗೋಯ್ತು. ಅದನ್ನ ನಿಮ್ಗೆ ಯಾರೇ ಏನೇ ಡೌಟ್ಸ್ಗಳಿದ್ರೆ ಕೇಳ್ರಿ, ಡಿಸ್ಕಸ್ ಮಾಡೋಣ. ನೋ ಇಶ್ಯೂಸ್. ರಾಮಡ್ ಬದರ್ ಏಮ ಊಟ? ನೋ ಡೌಟ್. ಓಕೆ, ಬಿಂದು ಸಿಸ್ಟರ್, ನಿಮ್ಗೇನೋ ಪ್ರಶ್ನೆ ಇದೆಯಾ? ಹೌದ್ ಬ್ರದರ್, ಅದು ಸ್ತ್ರೀಯರು ಸೇವೆ ಮಾಡ್ಬಾರ್ದು ಅಂತ ಹೇಳಿ ಇದೆಯಲ್ಲ ಬ್ರದರ್. ಅದು ಒಬ್ಬರು ಸಿಸ್ಟರ್ ಸೇವೆ ಮಾಡ್ತಾ ಇದ್ರು ಬ್ರದರ್. ಅವ್ರು ನನಗ ಕೇಳಿದ್ರು, ಬ್ರದರ್ ನನ್ ಜೊತೆ ಸೇವೆ ಮಾಡ್ತೀಯ ಅಂತ ಕೇಳಿದ್ರು. ಇಲ್ಲ ಸಿಸ್ಟರ್, ಸೇವೆ ಮಾಡ್ಬಾರ್ದು ಅಂತೇಳಿ ಬೈಬಲ್ ನಲ್ಲಿ ಇದೆಯಲ್ಲ ಅಂತಂದೆವು. ಇಲ್ಲ ಆ ತರ ಸೇವೆ ನಾನು ಹೇಳ್ತಾ ಇಲ್ಲ, ಅದು ಅಪೊಸ್ತಲರ ಸೇವೆ ಬಗ್ಗೆದಾಗ ನೀನ್ ಮಾತನಾಡ್ತಾ ಇದೀವಿ. ನಾನು ಆ ಸೇವೆ ಮಾಡ್ತಾ ಇಲ್ಲ. ಪುಲ್ಪಿಟ್ ಮೇಲೆ ನಿಂತ್ಕೊಂಡು ವಾಕ್ಯ ಹೇಳುವಂಥದ್ದು, ಗದರಿಸುವಂಥದ್ದು, ಎಚ್ಚರಿಸುವಂಥದ್ದು ಆ ತರ ಸೇವೆ ಇಲ್ಲ. ನಾನು ಸುವಾರ್ತೆ ಸಾರೋದಕ್ಕೋಸ್ಕರ ನನ್ ಜೊತೆ ಬರ್ಲಕ್ ಆಗ್ತದ ಅಂತ ಕೇಳ್ತಾ ಇದ್ದೀನಿ. ನೋಡಿ, ಇದನ್ನ ಕೆಲವು ಕ್ಲಾರಿಟಿ ಕೊಡ್ತೀನಿ ನೋಡಿ. ಇವಾಗ ಇಲ್ಲಿ ಸ್ತ್ರೀಗಳು ಮತ್ತೆ ರೋಲ್ ಏನು ಅಂತಂದ್ರೆ, ಇವಾಗ ಉದಾಹರಣೆಗೆ ಬೈಬಲ್ನಲ್ಲಿ ಎಷ್ಟೋ ಜನ ಸ್ತ್ರೀಗಳಿದ್ರು. ಅವ್ರೇನ್ ಮಾಡಿದ್ರೆ ಮತ್ತೊಬ್ರಿಗೆ, ಇನ್ನೊಬ್ರ ಬಗ್ಗೆ, ಕ್ರಿಸ್ತನ್ ಬಗ್ಗೆ ಅಥವಾ ದೇವ್ರ ವಾಕ್ಯದ ಬಗ್ಗೆ ಸಾಕ್ಷಿ ಹೇಳ್ತಾರೆ. ಅದು ತಪ್ಪಿಲ್ಲ ಆಯ್ತಾ. ಆದ್ರೆ ಸಭೆ ನಡೆಸೋದು, ಸಭೆಯನ್ನ ಉಪದೇಶ ಮಾಡೋದು, ಸಭೆಯಲ್ಲಿ ವಾಕ್ಯಗಳನ್ನ ಸರೋದು, ಸಭೆಯನ್ನ ನಡೆಸೋದು, ಸಭೆನ ಆರಾಧನೆ ಮಾಡೋಂಥದ್ದು, ಈ ಕೂಟಗಳಲ್ಲಿ ಸ್ತ್ರೀಗಳು ಏನ್ತಾರೆ ಮಾಡೋದು ದೊಡ್ಡ ತಪ್ಪು. ಆದ್ರೆ ಇವಾಗ ಎಕ್ಸಾಂಪಲ್ ಅಂದ್ರೆ, ಇವಾಗ ನನಗೆ ನಮ್ಮ ತಾಯಿ ಇದೆ ಅಂತ ತಿಳ್ಕೊಳ್ಳಿ. ಅದರ ನಮ್ಮ ತಾಯಿ ಏನ್ ಮಾಡ್ತಾರೆ, ಯಾರೊಬ್ಬನ ಭೇಟಿ ಮಾಡ್ತಾರೆ. ಬಾಪ, ಏನಪ್ಪ ನೀನ್ ಕ್ರಿಶ್ಚಿಯನ್ಸ್, ಎಷ್ಟು ವರ್ಷ ಕ್ರಿಶ್ಚಿಯನ್ ಆಗಿದ್ಯಾ, ನಿನ್ಗೆ ಬೈಬಲ್ ಬಗ್ಗೆ ತಿಳ್ಕೊಳಕ್ಕೆ ಆಸಕ್ತಿ ಇದೆಯಾ, ನೋಡಿ ನನ್ನ ಮಗ ಏನ್ ಮಾಡ್ತಾನೆ, ಪಾಠ ಹೇಳ್ಕೊಡ್ತಾನೆ, ಕೇಳ್ತೀಯಾ ಅಂತ ಹೇಳ್ಬಿಟ್ಟು ಅವನ್ನ ಏನ್ರಿ ಅವ್ರಿಗೆ ಸತ್ಯದ ಕರ್ಕೊಂಬರೋದು ಅಥವಾ ಸತ್ಯದ ಬಗ್ಗೆ ಹೇಳೋಂಥದ್ದು ಅದೆಲ್ಲ ರಾಂಗ್ ಇಲ್ಲ. ಈ ವಿಟ್ನೆಸ್ಸಿಂಗ್ ಆಕ್ಟಿವಿಟಿ ಪ್ರತಿಯೊಬ್ಬ ಮನುಷ್ಯನಿಗೂ ಮಾಡೋಕ್ಕೆ ಅಧಿಕಾರ ಇದೆ, ಅದನ್ನ ದಯವಿಟ್ಟು ಮಾಡ್ಬೋದು. ಆದ್ರೆ ಸಭೆ ಸೇವೆ ಮಾಡೋಂಥದ್ದು, ಸಭೆನ ನಡೆಸೋಂಥದ್ದು, ಪುರುಷರ ಮೇಲೆ ಅಧಿಕಾರ ನಡೆಸೋಂಥದ್ದು, ಆರಾಧನೆ ನಡೆಸೋಂಥದ್ದು, ಅಲ್ವರ ಸಂಗೀತ ಕೀರ್ತನೆಗಳೇ ನಡೆಸೋಂಥದ್ದು, ಆಮೇಲೆ ಉಪದೇಶ ಮಾಡೋಂಥದ್ದು, ಅದರ ಪಾಠಗಳನ್ನ ಏನ್ ಕೊಡೋಂಥದ್ದು ಸ್ತ್ರೀಗಳಿಗೆ ಅನುಮತಿ ಇಲ್ಲ. ಅವ್ರು ಮಾಡ್ತಾರ, ಅದು ನೀವು ಅವ್ರಿಗೆ ಕೇಳ್ಬೇಕು. ಅವ್ರ ಹಾಡಗಳ ಸಂಗೀತ ಹಾಡಗಳನ್ನ ಆಡ್ತಾರ ಬದ್ರ, ಮನೆಯಾಗ ಹೋಗಿ ಎಣ್ಣೆ ಹಚ್ಚಿ ಪ್ರೇಯರ್ ಮಾಡಿ ಬರ್ತಾರ ಬದ್ರ. ಹಾಗೆ ನಾನು ಬರಲ್ಲ ಅಂತ ಹೇಳಿದೆ ಸರ್. ಸರಿ ಇಷ್ಟರು ಓಕೆ. ಇವಾಗ ನಾವು ಸತ್ಯವೇದದಲ್ಲಿ ಅಂತ ಕ್ಲಾರಿಟಿ ನೋಡಿದ್ರಿ ಅದರ. ಸೊ ಅವ್ರು ಯಾರು ಮಾಡ್ತಾರೋ ನೀವು ಆ ಪ್ರಶ್ನೆ ಅವ್ರಿಗೆ ಕೇಳಿದ್ರೆ ಅದು ಸೂಕ್ತ. ಸತ್ಯವೇದಲ್ಲಿರೋದು ನಾವು ಹೇಳ್ಕೊಟ್ಟಿದ್ದೀವಿ ನಿಮ್ಗೆ. ಇಲ್ಲ, ವಾಕ್ಯ ಸತ್ಯ ಇದೆಯಲ್ಲ ಬ್ರದರ್, ವಾಕ್ಯ ಫಾಲೋ ಮಾಡ್ಬೇಕಲ್ಲ. ಅವ್ರನ್ನ ಇಷ್ಟೊಂದು ವಾಕ್ಯ ಕೇಳಿದ್ದೀನಿ ಬ್ರದರ್, ಅದ್ರೊಳಗೆಲ್ಲ ಸತ್ಯ ಇದೆ ಬ್ರದರ್. ನಾನು ಆಮೇಲೆ ನೋಡ್ಕೊಂಡು ಬರ್ಕೊಂಡು ಎಲ್ಲ ಬೈಬಲ್ ಸ್ಟಡಿ ಮಾಡಿದೀನಿ ಬ್ರದರ್. ಸ್ತ್ರೀಯರ್ ಎಲ್ಲಿ ಕೂಡ ಆ ತರ ಸೇವೆ ಮಾಡೋದಿಲ್ಲ. ತಪ್ಪು ಅಂತ ಗೊತ್ತಾಯ್ತು, ನಾನು ಬರ್ಲ ಅಂತ ಹೇಳಿದ್ದೀನಿ. ವೆರಿ ಗುಡ್ ಸ್ಟಾರ್, ಥ್ಯಾಂಕ್ ಯು, ಗುಡ್. ಓಕೆ, ಆಂಜಿ ಬ್ರದರ್ ಏನೋ ಪ್ರಶ್ನೆ ಇದೆಯಾ? ಓಕೆ, ಗೌತಮ್ ಬ್ರದರ್. ಬ್ರದರ್, ಈಗ ಬ್ರದರ್ ಮಂಗಳೂರಲ್ಲಿ ಒಬ್ರು ದೇವ ಸೇವಕರು ಇದಾರಂತೆ.
ಅಲ್ಲಿ ಹೋದವರಿಗೆಲ್ಲ ಏನೇ ಕಷ್ಟ ಏನು ಈ ಪ್ರಾಪಂಚಿಕ ಕಷ್ಟಗಳು ಸಮಸ್ಯೆಗಳೇನಿದೆ ಹೋದವರಿಗೆಲ್ಲ ಅವ್ರ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಿದ ತಕ್ಷಣ ಅವ್ರಿಗೆಲ್ಲ ಎಲ್ಲರೂ ಗುಣ ಆಗುತ್ತಂತೆ. ಅದಕ್ಕೆ ಸಾಕ್ಷಿಗಳನ್ನು ಎಲ್ಲ ಹೇಳ್ತಾರೆ. ಸೊ ಇವರು ಈಗ ಈ ತರ ಬೈಬಲ್ಗೆ ಇದೆಲ್ಲ ವಿರುದ್ಧವಾಗಿ ಇದೆ ಅಂತಾನೆ ನಾವ್ ಅನ್ಕೊಬೇಕಲ್ಲ ಬ್ರದರ್ ಆಗಿದ್ದು. ಆ ತರ ಯಾವ್ದು ನಡೆಯಲ್ಲ ತಾನೆ. ಒಬ್ರು ದೇವ ಸೇವಕರು ಅಂದ್ರೆ ಯಾವ ತರ ಬ್ರದರ್? ಇದು ಅವರು ಅವರಿಗೆ ಎಲ್ಲಾ ವರಗಳಿದ್ದು ಅವ್ರಿಗ ಈ ಅಂತ ಇವರು ಅಪೊಸ್ತಲ ಪೌಲ್ ತರನ ಆ ತರನು ಈಗಿನ ಕಾಲದಲ್ಲಿ ಇರ್ತಾರ ಜನಗಳು. ಎದ್ದು ನಡಿ ಅಂತ ಹೇಳಿದ್ರು ಕುಂಟನಿಗೆ ಅವರು. ಈಗಲೂ ಅವರು ಪ್ರೇಯರ್ ಗಿರ್ ಮಾಡಿದ್ರೆ ಎಲ್ಲ ವಾಸಿ ಆಗುತ್ತೆ ಗುಣ ಆಗುತ್ತೆ ಅಂತ ಸಾಕ್ಷಿಗಳು ಕೆಲವರೊಂದು ಹೇಳ್ತಾರೆ. ಅದೆಲ್ಲ ಫೇಕ್ ಮಾಡ್ತಾರಲ್ಲ ಯಾವ ತರ ಬ್ರದರ್ ಅನ್ಕೊಳ್ಳೋದು? ಓಕೆ, ಇವಾಗ ಇವೆಲ್ಲ ಕೆಲಸ ಆಗ್ಬೇಕು ಅಂದ್ರೆ ದೇವ್ರ ಪವಿತ್ರಾತ್ಮ ಬೇಕು, ಹೌದಾ ಇಲ್ವಾ? ಹೌದು. ಸರಿ, ಇವಾಗ ದೇವ್ರ ಪವಿತ್ರಾತ್ಮ ಇಲ್ದೇ ಕೆಲಸಗಳು ನಡೀತದಾ? ನಡೆಯಂಗಿಲ್ಲ. ಯಾಕೆ ಇದೆ ಈ ಬರೀ ಆ ಜಾಗ ಬಿಟ್ರೆ ಇಂಡಿಯಾಲಿ ವರ್ಲ್ಡ್ ಅಲ್ಲಿ ಎಲ್ಲೂ ನಡೆಯುತ್ತಿಲ್ಲ ಈ ತರ ಕೆಲಸಗಳು ನಡೀತದೆ. ನಡೆಯುತ್ತೆ brother. ಎಲ್ಲಿ ನಡೀತದೆ ಅಂತಂದ್ರೆ ಕ್ರಿಶ್ಚಿಯಾನಿಟಿ ಬಿಟ್ಟು ಬೇರೆ ಜಾಗದಲ್ಲೂ ಕೂಡ ಬೇರೆ ಒಂದು ನಂಬಿಕೆಯಲ್ಲಿ ಕೂಡ ನಡೀತದೆ ಅಲ್ವರ? ಹೌದು. ಅದೆಲ್ಲ ಹೌದು. ಮಾಡೋದು ಯಾರು? ಸೈತಾನ ಮಾಡ್ತಾನ. ಸರಿ, ಇದ್ ಮಾಡೋದು ಯಾರಂಗಾರೆ? ಇಲ್ಲಿ ಕ್ರಿಶ್ಚಿಯನ್ ಆಗಿರೋದ್ರಿಂದ ದೇವ್ರು ಮಾಡ್ತಾರೆ. ಓ, ಕ್ರಿಶ್ಚಿಯನ್ ಆಗ್ಬಿಟ್ಟೆ ದೇವ್ರು ಮಾಡ್ತಾರೆ. ಸರಿ, ಕ್ರಿಶ್ಚಿಯನ್ ಅಂತ ಹೆಂಗ್ ಹಿಡಿದ್ರಿ? ಅವ್ರು ಯೇಸು ಕ್ರಿಸ್ತನ ನಾಮದಲ್ಲೇ ಮಾಡ್ತಾರಲ್ಲ ಬ್ರದರ್. ಓಕೆ, ಸರಿ, ಯೇಸು ಕ್ರಿಸ್ತ ನಾಮದಲ್ಲಿ ಕ್ರಿಶ್ಚಿಯನ್ಸ್ ಆಗ್ಬಿಟ್ರು ಅಂತ ನೀವು ನಂಬ್ತೀರಾ, ಕರೆಕ್ಟ್ ಅಲ್ವಾ? ಸರಿ, ಹೌದು. ಏನ್ ಮಾಡೋಣ, ಒಂದು ವಾಕ್ಯ ಓದೋಣ. ಅಪೊಸ್ತಲ ಕೃತ್ಯಗಳು ಹೌದು. 11:26 ಓದಿ. ಅಪೊಸ್ತಲ ಕೃತ್ಯದಲ್ಲಿ 11:26 ಓದಿ. ಅವನನ್ನು ಕಂಡು ಅಂತಿಯೋಕ್ಯಕ್ಕೆ ಕರೆದುಕೊಂಡು ಬಂದನು. ಆಮೇಲೆ ಅವರು ಪೂರಾ 1 ವರ್ಷ ಸಭೆಯರ ಸಂಗಡ ಕೂಡಿದ್ದು ಬಹು ಜನರಿಗೆ ಉಪದೇಶ ಮಾಡಿದರು. ಅಂತಿಯೋಕ್ಯದಲ್ಲಿಯೇ ಶಿಷ್ಯರಿಗೆ ಕ್ರೈಸ್ತರೆಂಬ ಹೆಸರು ಮೊದಲು ಬಂತು. ಅಂತ್ಯೋಕದಲ್ಲಿ ಫಸ್ಟ್ ಕ್ರಿಶ್ಚಿಯನ್ಸ್ ಅಂತ ಹೆಸರು ಬಂತಂತೆ. ಯಾರಿಗೆ ಬಂತು ಬಂದ್ರೆ ಅಬ್ಸರ್ವ್ ಮಾಡಿದ್ರ? ಹೌದು ಬ್ರದರ್. ಯಾರಿಗೆ ಬಂತ? ಅಪೊಸ್ತಲರಿಗೆ, ಇನ್ನೊಂದ್ಸತಿ ಓದಿ, ಶಿಷ್ಯರಿಗೆ. ದಯವಿಟ್ಟು ಬೈಬಲ್ ಓದಿ, ಗಮನಿಸಿ, ಎಲ್ಲ ಬೈಬಲ್ ತೆಗೆದಿ ಗಮನಿಸಿ ಓದಿ ಇನ್ನೊಂದ್ಸತಿ. ಅವನನ್ನು ಕಂಡು ಅಂತಿಯೋಕ್ಯಕ್ಕೆ ಕರೆದುಕೊಂಡು ಬಂದನು. ಆಮೇಲೆ ಅವರು ಪೂರಾ 1 ವರ್ಷ ಸಭೆಯರ ಸಂಗಡ ಕೂಡಿದ್ದು ಬಹು ಜನರಿಗೆ ಉಪದೇಶ ಮಾಡಿದರು. ಅಂತಿಯೋಕ್ಯದಲ್ಲಿಯೇ ಶಿಷ್ಯರಿಗೆ ಕ್ರಿಸ್ತರೆಂಬ ಹೆಸರು ಮೊದಲು ಬಂತು. ಇವಾಗ ಹೇಳ್ರಿ, ಯಾರಿಗೆ ಬಂತು? ಶಿಷ್ಯರಿಗೆ. ಅರ್ಥ ಆಯ್ತಾ? ಶಿಷ್ಯನ್ರಿಗೆ ಬಂತು, ಎಲ್ಲರಿಗೂ ಬಂತಾ? ಇಲ್ಲ, ಶಿಷ್ಯರಿಗೆ. ಇಲ್ಲ. ಇವಾಗ ಕ್ರಿಸ್ತನ ಶಿಷ್ಯನ್ರು ಯಾರು ಬೇಕಲ್ವಾ? ಹೌದು. ಇವಾಗ ಸುಮ್ನೆ ಹೆಸರನ್ನ ಟಾಮ್, ಡಿಕ್ ಅಂಡ್ ಹ್ಯಾರಿ, ಮಾರ್ಕ್, ಲೂಕ್ ಅಂತ ಇಟ್ಕೊಂಡ್ಬಿಟ್ರೆ ನಾವು ಕ್ರಿಶ್ಚಿಯನ್ಸ್ ಆಗ್ಬಿಡ್ತೀರಾ ಅಂತ ಅಂದ್ರೆ ಬೈಬಲ್ ಏನ್ ಹೇಳ್ತದೆ? ಕರೆಕ್ಟಾ? ಇವಾಗ ಶಿಷ್ಯನ್ರು ಅಂದ್ರೆ ಗುರು ಇರ್ಬೇಕಲ್ವಾ? ಹೌದು. ಗುರು ಇರ್ಬೇಕು ತಾನೆ. ಯಾರು ಗುರು? ನಮ್ಗೆಲ್ಲ ಗುರುಗಳು ಯಾರು? ಯೇಸು ಕ್ರಿಸ್ತ. ಯೇಸು ಕ್ರಿಸ್ತ. ಅಂದ್ರೆ ಗುರುಗಳ ಹತ್ರ ಕೇಳೋಣ ಯಾರು ಶಿಷ್ಯನ್ರು ಅಂತ? ಕೇಳೋಣ. ಸರಿ, ಯೋಹಾನ 8:31 ಓದಿ. ಯೋಹಾನ 8:31. ಆಗ ಯೇಸು ತನ್ನನ್ನು ನಂಬಿದ ಯಹೂದ್ಯರಿಗೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ. ನೋಡ್ರ ಏನ್ ಹೇಳ್ತಾರೆ? ಯಾರು ನನ್ನ ಶಿಷ್ಯನಾಗಿದ್ರೆ ಏನಂತೆ, ಏನಾಗಿರ್ಬೇಕಂತೆ? ಸತ್ಯವನ್ನು ತಿಳಿಸ್ಕೋಬೇಕು. ಸತ್ಯವನ್ನು ತಿಳ್ಕೊಳ್ಬೇಕು. ಅಲ್ಲೇನ್ ಬರ್ತಾರೆ, ಓದ್ರಿ. ನನ್ನ ವಾಕ್ಯದಲ್ಲಿ ನೆಲೆಗೊಂಡವರ ನೋಡ್ರ, ವಾಕ್ಯದಲ್ಲಿ ಏನಾಗಿರ್ಬೇಕು? ನೆಲೆಗೊಂಡ. ಯಾವ ವಾಕ್ಯದಲ್ಲಿ? ದೇವನಿ ವಾಕ್ಯವೇ. ಅದೇ ಯಾವ್ದು? ಏನೈತೆ? ಕೇಳಿ, ಹೇಳಿ, ಎಕ್ಸಾಂಪಲ್ಸ್ ಹೇಳಿ. ಯಾವ ವಾಕ್ಯಪ್ಪ? ವಾಕ್ಯದಲ್ಲಿ ಏನೈತೆ? ಇದರ ಕೇಳಿದ ವಾಕ್ಯಗಳು ಬ್ರದರ್. ಅನ್ಯ ಭಾಷೆಗಳು, ಆಮೇಲೆ ಏನು ತಪ್ಪಾಗೋ ರೀತಿಯಲ್ಲಿ ಪ್ರಭುರಾತ್ರಿ ಭೋಜನ ಮಾಡೋಂಥದ್ದು, ಮನುಷ್ಯ ಸತ್ತಿದ ತಕ್ಷಣ ನರಕಕ್ಕೆ ಹೋಗ್ಬಿಡ್ತಾನೆ, ಸ್ವರ್ಗ ಹೋಗ್ಬಿಡ್ತಾನೆ ಅಂತ ಹೇಳೋದು, ಇವೆಲ್ಲ ದೇವ್ರ ವಾಕ್ಯಗಳ? ಮತ್ತೆ ಇವೇ ಬೇಸಿಕ್ ಆಗಿರೋಂಥ ಡಾಕ್ಟ್ರಿನ್ ಗೊತ್ತಿಲ್ಲ ಅಂತಂದ್ರೆ ಅವ್ರು ಎಂತ ಮಾತ್ರಕ್ಕೆ ಕ್ರೈಸ್ತವರಾಗಿರಕ್ ಸಾಧ್ಯ? ಹೌದಾ ಇಲ್ವಾ? ನಾವು ಅದಕ್ಕೆ ಸಭೆ ಅಂತ ಪಾಠ ನೋಡಿರೋದು. ನಿಮ್ಗೆಲ್ಲರಿಗೂ ಏನಕ್ಕೆ ಇದಕ್ಕಿಂತ ಮುಂಚೆ ಸಭೆ ಅಂತ ಪಾಠ ನೋಡಿದ್ರೆ ಅಂದ್ರೆ ಸಭೆ ಅಂದ್ರೆ ಯಾರು ಅಂತ ನೋಡ್ಸಿದ್ರಿ, ಆ ಚಾಟಲ್ಲಿ ನೋಡಿದಿರಲ್ವಾ? ಎಷ್ಟೆಷ್ಟು ಅಂತ ಇದೆ ಅಲ್ವಾ? ಕೊನೆಗೆ ಮೇಲೆ NM
ಯೇಸು ಕ್ರಿಸ್ತನ ಹೆಜ್ಜೆಯಲ್ಲಿ ನಡೀತಾರೆ ಗೊತ್ತಾ, ಅವರೇ ಸಭೆ. ಸುಮ್ಮನೆ ವಿಶ್ವಾಸಿಗಳಾಗಿ ಬರ್ತೀನಿ, ನಾನು ಕೂತ್ಕೊಂಡಿರ್ತೀನಿ, ಎದ್ದೋಗ್ತೀನಿ ಅಂದ್ರೆ ಸಭೆ ಅಲ್ಲ. ಸಭೆ ಅಂದ್ರೆ ಏನ್ರಿ? ಕ್ರಿಸ್ತನ ದೇಹಕ್ಕೆ ಅಂಗವಾಗಿರೋರು, ಕ್ರಿಸ್ತನ ಮರಣದಲ್ಲಿ ಪಾಲ್ಗಾರ ಆಗೋದಿಕ್ಕೆ ದೀಕ್ಷೆ ಸ್ಥಾನ ತೊಗೊಂಡಿರೋರು, ಕ್ರಿಸ್ತನ ಸ್ವಾರೂಪದಲ್ಲಿ ಬೆಳೆದು ಕ್ರಿಸ್ತನ ಹೆಜ್ಜೆಯಲ್ಲಿ ನಡೀಬೇಕು. ಅಂದ್ರೆ ಅರ್ಥ ಏನೋ? ತನ್ನನ್ನು ತಾನೇ ನಿರಾಕರಿಸಿ ಶಿಲುಬೆ ಎತ್ಕೊಂಡು ಕ್ರಿಸ್ತನಿಂದ ಹೋಗ್ಬೇಕು. ನೀವೇ ಹೇಳ್ರಿ, ಲೋಕದಲ್ಲಿ ಅಂತ ಎಲ್ಲಾ ಕ್ರೈಸ್ತವರು ಈ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಫುಲ್ಫಿಲ್ ಮಾಡಿದಾರಾ? ಮಾಡಿಲ್ಲ. ಇಲ್ಲ brother. ಮತ್ತೆ ಎಲ್ಲಾರನ್ನೂ ಕ್ರೈಸ್ತವ ಅಂತ ಹೇಳಕ್ ಸಾಧ್ಯನಾ? ಹಂಗಾರೆ ಬೈಬಲ್ ಇಟ್ಕೊಂಡವ್ರನ್ನೆಲ್ಲಾನು ಕ್ರೈಸ್ತವ ಅಂತ ಹೇಳಕ್ ಸಾಧ್ಯನಾ? ಇಲ್ಲ. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ರು, ಸ್ವಾಮಿ ಸ್ವಾಮಿ ಅನ್ನೋರೆಲ್ಲಾರು ಎಲ್ಗೋಗಲ್ಲ, ಪರಲೋಕ. ಸುಮ್ನೆ ಯೇಸು ಕ್ರಿಸ್ತನ ಹೆಸರು ಎತ್ಕೊಂಡ್ಬಿಟ್ಟು ನಾನು ಅದ್ಭುತ ಮಾಡ್ಬಿಡ್ತೀನಿ, ನಾನು ಸಭೆ ನಡೆಸ್ಬಿಡ್ತೀನಿ, ನಾನು ಬೋಧನೆ ಮಾಡ್ಬಿಡ್ತೀನಿ, ಸೇವೆ ಮಾಡ್ಬಿಡ್ತೀನಿ ಅಂದ್ಬಿಟ್ಟು ಹಳ್ಳಿಗಳಿಗೂ ನಾನು ಮಾಡ್ತೀನಿ ಅಂತಂದ್ರೆ ಮಾಡಪ್ಪ, ನೀನ್ ಸ್ಯಾಟಿಸ್ಫ್ಯಾಕ್ಷನ್ ನೀನ್ ಮಾಡ್ಕೋ. ಅದು ದೇವ್ ದೃಷ್ಟಿಲಿ ಅಕ್ಸೆಪ್ಟಬಲ್ ಆಗ್ಬೇಕಲ್ಲ, ಅದು ಮೇನ್ ಅಲ್ವಾ. ದೇವ್ ನಿಂಗೆ ಅಂಗೀಕಾರ ಮಾಡ್ಬೇಕಲ್ಲ. ದೇವ್ರ ಅಂಗೀಕಾರ ಮಾಡೋಣ ಏನ್ ಪ್ರಯೋಜನ? ಯೇಸು ಕ್ರಿಸ್ತನ ಕಾಲದಲ್ಲಿ ಹಿಂಗೆ ಆಯ್ತು ಗೊತ್ತಾ ನಿಮ್ಗೆ? ಶಿಷ್ಯನುಗಳು ಇಬ್ರು ಜನ ಬರ್ತಾರೆ, ಸ್ವಾಮಿ ಸ್ವಾಮಿ ಅವ್ನು ಏನ್ ಮಾಡ್ತಾವ ನಿನ್ನ ಹೆಸರಲ್ಲಿ ಮಾಡ್ತಾವನೆ ಗೊತ್ತಾ, ನಾನು ಸ್ಟಾಪ್ ಮಾಡ್ಲಾ ಅಂತ ಕೇಳ್ತಾರೆ. ಯೇಸು ಕ್ರಿಸ್ತ ಹೇಳ್ತಾರೆ ಅದಕ್ಕೆ, ಗೊತ್ತಿಲ್ಲ ಇವೆಲ್ಲ ನಿಮ್ಗೆ ಕೇಳ್ತಾರೆ. ಈಗ ಪ್ರಶ್ನೆ ಕೇಳಿದ ನಾನು ಉತ್ತರ ಕೊಟ್ಟಿರ್ತಾನೆ, ನಾನ್ ಪ್ರಶ್ನೆ ಕೇಳಿದ್ರೆ ನೀವೆಲ್ಲ ಉತ್ತರ ಕೊಟ್ರಿ, ನನ್ಗೂ ಅವಾಗ ಗೊತ್ತಾಯ್ತು ನೀವೆಲ್ಲ ಇದ್ದೀರಾ ಅಂತ. ಬೈಬಲ್ ಅಲ್ಲಿ ಇದೆ. ಈ ತರ ಹೋಗ್ಬಿಟ್ಟು ಯೇಸು ಕ್ರಿಸ್ತನ ಶಿಷ್ಯನರು ಒಬ್ರು ನೋಡ್ಕೊಂಬರ್ತಾರೆ. ಅವ್ರು ಯೇಸು ಕ್ರಿಸ್ತನ ಹೆಸರಲ್ಲಿ ದೆವ್ವಗಳನ್ನ ಓಡಿಸಿ ಅದ್ಭುತಗಳೆಲ್ಲ ಮಾಡ್ತಾ ಇರ್ತಾರೆ. ಅವಾಗ ಯೇಸು ಕ್ರಿಸ್ತ ಬಂದು ಕಂಪ್ಲೇಂಟ್ ಮಾಡ್ತಾರೆ, ನೋಡಿ ಸ್ವಾಮಿ ಅವ್ನು ನಿಮ್ಮ ಶಿಷ್ಯನಲ್ಲ, ಅವನ್ನೆಲ್ಲ ಮಾಡ್ತಾನೆ ಅಂತ ಅಂದ್ಬಿಟ್ಟು. ಬಿಟ್ಬಿಡು, ಅವ್ನು ಏನ್ ಬೇಕಾದ್ರೆ ಮಾಡ್ಕೊಂಡ್ಲಿ, ಅವ್ನು ನನ್ನ ಹೆಸರಲ್ಲಿ ಮಾಡ್ತಾನೆ ಅಂತಂದ್ರೆ ನನ್ನ ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡಲ್ಲ, ಬಿಟ್ಬಿಡು ಅಂತ ಹೇಳ್ತಾರೆ. ಬಿಟ್ಬಿಡು ಅಂದ ತಕ್ಷಣ ಅವ್ನು ಶಿಷ್ಯನ ಆಗ್ಬಿಟ್ಟು ಅಂತಾನೆ ಅರ್ಥನಾ? ಇಲ್ಲ. ಅರ್ಥ ಮಾಡ್ಕೊಳ್ರಿ, ಅರ್ಥ ಆಯ್ತಾ? ಅದರಿಂದ ಯಾರು ಯೇಸು ಕ್ರಿಸ್ತನ ಹೆಸರಲ್ಲಿ ಮಾಡ್ತಾರೆ ಅಂತ ಮಾತ್ರಕ್ಕೆ ಅವರೆಲ್ಲ ದೇವ ದೃಷ್ಟಿಲಿ ಕ್ರೈಸ್ತವರು ಅಂತ ಆಗಲ್ಲ ಬ್ರದರ್, ಅಲ್ವರಾ? ಹೌದು. ಸತ್ಯ ಇರ್ಬೇಕು ಫಸ್ಟ್. ಯಾಕಂದ್ರೆ ದೇವರು ಪವಿತ್ರಾತ್ಮನ ಸೂಚನೆ ಏನು? ಯೋಹಾನ 16:13 ನೋಡಿದ್ರಿ, ಪವಿತ್ರಾತ್ಮ ಬಂದ್ರೆ ಸಕಲ ಸತ್ಯಕ್ಕೆ ಏನ್ ಮಾಡ್ತಾನೆ? ಕರ್ಕೊಂಡು ಹೋಗ್ತಾನೆ. ಇದು ಅಪೋಸ್ತಲಸ್ ಎಲ್ಲಾ ಜೀವಿತದಲ್ಲಿ ಆಗಿರೋದು. ಅಪೋಸ್ತಲ ಪೇತ್ರನಿಗೆ ಸತ್ಯ ಗೊತ್ತಿತ್ತಾ? ಪವಿತ್ರಾತ್ಮ ಬಂದು ಏನ್ ಮಾತಾಡಿದ್ರು ಅವರು? ಫಸ್ಟ್ ಇಸ್ರೇಲ್ ಜನಗಳಿಗೆ ಸತ್ಯ ಹೇಳ್ತಾರೆ, ನೀವು ಮಹಿಮನಂತ ಕರ್ತನ ಸಾಯಿಸಿ ಹಾಕಿದಾರ ಅಂತ. ಅಪೋಸ್ತಲ ಪೌಲ್ಗೆ ಸತ್ಯನೇ ಗೊತ್ತಿರಲ್ಲ, ಪವಿತ್ರಾತ್ಮ ಬಂತು, ಅವ್ರು ಏನ್ ಮಾಡ್ತಾರೆ? ಹೋಗ್ಬಿಟ್ಟು ಎಷ್ಟೋ ಅನ್ಯ ಜನಾಂಗದವ್ರಿಗೆ ಏನ್ ಮಾಡ್ತಾರೆ? ಸತ್ಯನ ಹೇಳ್ತಾರೆ. ಏನ್ ಸತ್ಯ ಹೇಳಿದ್ರು? ಯೇಸು ಕ್ರಿಸ್ತನ ಮಹಿಮೆ ಉಳ್ಳಂತ ರಾಜ, ಅವ್ರ ನಾಮ ಬಿಟ್ರೆ ಬೇರೆ ಯಾವ ನಾಮಲ್ಲ ರಕ್ಷಣೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಲ್ವರ? ಸತ್ಯ ಬರ್ಬೇಕು ಬಾಯಿನಲ್ಲಿ. ಯಾವ ಸತ್ಯ? ಬೈಬಲ್ ಸತ್ಯಗಳು. ಸುಳ್ಳು ಉಪದೇಶ ಮಾಡ್ಬಿಟ್ಟು ಎಲ್ಲಾ ಕಡೆ ಹೋಗ್ಬಿಟ್ಟು ಯಾರನ್ನ ನೀವು ಸತ್ಯಕ್ಕೆ ಕನ್ವರ್ಟ್ ಮಾಡ್ತಾ ಇರ್ತಾರ, ಅದೇ ಅಂತಾರೆ ರಕ್ಷಣೆ ಕರ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಾರೆ. ರಕ್ಷಣೆಯಲ್ಲಿ ಗೊತ್ತು, ರಕ್ಷಣೆ ಮಾರ್ಗನೇ ಗೊತ್ತಿಲ್ಲ ಇವ್ರಿಗೆ, ಇವ್ರು ಹೋಗ್ಬಿಟ್ಟು ಮಾಡ್ತಾರೆ ಇನ್ನೊಬ್ಬನಿಗೆ ಏನ್ ಹೇಳ್ಕೊಡ್ತಾರೆ? ಇವೆಲ್ಲ ದೇವ್ರ ಉಪದೇಶಗಳ? ಇವೆಲ್ಲ ದೇವ್ರ ಉಪದೇಶಗಳಲ್ಲ, ಇದು ಪವಿತ್ರಾತ್ಮನ ಕೆಲಸನೇ ಅಲ್ಲ. ಅರ್ಥ ಮಾಡ್ಕೊಳ್ರಿ, ಅರ್ಥ ಆಯ್ತಾರ? ಅದರಿಂದ ಅಂಥವ್ರೆಲ್ಲ ಮಾಡೋರ್ನ ಎಲ್ಲಾರು ನಾವು ಕ್ರೈಸ್ತವ ಅಂತ ಎಣ್ಸೋದಿಕ್ ಸಾಧ್ಯ ಇಲ್ಲ. ಇದು ಸೇತಾನ್ ಏನ್ ಮಾಡ್ತಾನೆ? ಕ್ರೈಸ್ತವ್ರಿಗೆ ಬಂದ್ಬಿಟ್ಟು ಯೇಸು ಕ್ರಿಸ್ತನ ಹೆಸರಲ್ಲೇ ಅದ್ಭುತ ಮಾಡ್ಬೇಕು. ಇಲ್ಲ ನಿಮ್ಗೆ ಬೇರೆ ದೇವ್ರಗಳ ಹೆಸರು ಮಾಡಿದ್ರೆ ನೀವು ಒಪ್ಕೊಂತೀರಾ? ಅದಕ್ಕೇನ್ ಮಾಡ್ತಾನೆ ಸೇತಾನ? ಕ್ರಿಶ್ಚಿಯನ್ ಹೆಸರಲ್ಲೇ ಮಾಡ್ತಾನೆ, ಕ್ರೈಸ್ತವನ ಹೆಸರಲ್ಲೇ ಯೇಸು ಕ್ರಿಸ್ತನ ಹೆಸರಲ್ಲೇ ಮಾಡ್ತಾನೆ, ವಂಚನೆ ಮಾಡ್ತಾನೆ, ಅಲ್ವರ? ಯಾಕೆ? ಅವನು ಪ್ರಪಂಚ ದೇವರು, ನಂಬಿಕೆ ಇಲ್ಲದವ್ರನ್ನ ಕಣ್ಗಳನ್ನ ಮಂಕ್ ಮಾಡ್ಬೇಕಲ್ವಾ? ಇನ್ಫ್ಯಾಕ್ಟ್ ಇನ್ನೊಂದು ವಾಕ್ಯ ನೋಡಿದ್ದೀನಿ, ಸುಸ್ತಾಗೋಯ್ತೀರ. 2 ಕೊರಿಂಥ 11 4 ಓದಿ ಅಂತೀನಿ. ಯಾರಾದ್ರ ಇದು ಯಾರಂತೆ ಮಾಡೋದು ನೋಡೋಣ. ಯಾಕಂದರೆ ನಾವು ಪ್ರಸಿದ್ಧಿ ಪಡಿಸದಿದ್ದ ಮತ್ತೊಬ್ಬ ಯೇಸುವನ್ನು ನಿಮ್ಮ ಬಳಿಗೆ ಬರುವವರು ಪ್ರಕಟಿಸುವಾಗಲೂ ನೀವು ಹೊಂದದೇ ಇದ್ದ ಬೇರೆ ವಿಧವಾದ ಆತ್ಮ ಪ್ರೇರಣೆ ಹೊಂದುವಾಗಲೂ ಅವಲಂಬಿಸದೇ ಇದ್ದ ಬೇರೊಂದು ಸುವಾರ್ತೆಯನ್ನು ಕೇಳುವಾಗಲೂ ನೀವು ಸಹಿಸಿಕೊಳ್ಳುತ್ತಿರುವುದು ಬಹು ಆಶ್ಚರ್ಯ. ಯಾರಿದ್ರಂತೆ? ಬೇರೆ ಬೇರೆ ಯಾರು ಇದ್ರಂತೆ ಅಲ್ಲಿ? ಮೂರು ಬಗ್ಗೆ ಹೇಳ್ತಾರಲ್ಲ, ಯಾರು? ಮತ್ತೊಬ್ಬ ಯೇಸು, ಬೇರೆ ವಿಧವಾದ ಆತ್ಮ, ವೆರಿ ಗುಡ್, ಅವಲಂಬಿಸದೇ ಇದ್ದ ಬೇರೊಂದು ಸುವಾರ್ತೆ. ನೋಡ್ರ, ಈ 3 ಐತೆ ಡೂಪ್ಲಿಕೇಟ್ ಬೈಬಲ್ ಅಲ್ಲಿ, ಆಯ್ತಾ? ಆ ಕಾಲದಲ್ಲಿ ಅವ್ರ ಅಪೋಸ್ತಲಸ್ ಕಾಲದಲ್ಲಿ ಅಪೋಸ್ತಲಸ್ ಇಲ್ದಿರ್ಬೇಕು ಸೇವೆ ಹಿಂಗ್ ಆಡ್ತಾನೆ. ಬೇರೆ ಯೇಸು ಏನ್ರಿ? ಬರೀ ಲೇಬಲ್ ಜೀಸಸ್ ಕ್ರೈಸ್ಟ್, ಒಳಗಡೆ ಎಲ್ಲ ಇವ್ರದ್ದು ಮಾಲು ಅಲ್ವರ? ಏನು ಡೂಪ್ಲಿಕೇಟ್ ಫೇಕ್ ಎಲ್ಲ ಅಲ್ವರ? ಆಮೇಲೆ ಎರಡನೇದು ಬೇರೆ ಒಂದು ಸುವಾರ್ತೆ. ಏನ್ ಸುವಾರ್ತೆ? ಅಬ್ರಾಹ್ಮನ ಸಂತತಿ ಮುಖಾಂತರ ಎಲ್ಲರಿಗೂ ರಕ್ಷಣೆ ಅಂತ ಸುವಾರ್ತೆ. ಇವ್ರ ಸುವಾರ್ತೆ ಏನ್ ಹೇಳಿದ್ರು? ನಂಬಿ ರಕ್ಷಣೆ. ನಾನು ನಂಬಲಿಲ್ಲ ಅಂದ್ರೆ ನರಕ ಕೊಟ್ಟಾಯ್ತಿ ಅಂದ್ಬಿಟ್ಟು. ಎಲ್ಲೈತೆ ನರಕ ಕೊಟ್ಟಬಿಡ್ತಾರೆ? ನಿನ್ ಕೈ ಕಾಲನ್ನ ಕಟ್ ಮಾಡ್ತಾರೆ, ಫ್ರೈ ಮಾಡ್ತಾರೆ, ನಿಂಗೆ ಹಿಂಸೆ ಕೊಡ್ತಾರೆ ಜೀವನ ಪೂರ್ತಿ ಅಂತ ಅಂದ್ಬಿಟ್ಟು.
ಆ ವಾಕ್ಯ ಎಲ್ಲ ಕ್ಲೀನ್ ಸ್ಟಡಿ ಮಾಡ್ಬಿಡ್ತೀರಿ, ಇವ್ರು ಮಾಡೋದೇ ಅಂತ ಉಪದೇಶ. ಆಮೇಲೆ ಇನ್ನೊಂದೇನ್ರಿ, ಬೇರೆ ಒಂದು ಆತ್ಮ. ಎಂತ ಆತ್ಮ? ಶಿವ ಬದುಕಿ ಬರೋಲ್ವಾ ಎಲ್ಲ ಸುಳಿಸ್ಕೊಳ್ಳಿ ತಲೆ ಮೇಲೆ ಕಟ್ಟಿ ದಬ್ಬ ಬಿದ್ದೋಗ್ಬಿಡೋದು. ಇದು ಪವಿತ್ರ ಆತ್ಮನ? ಇವೆಲ್ಲ ಬಂದ್ಬಿಟ್ಟು ಬೈಬಲ್ ವಿರುದ್ಧವಾಗಿರೋದು. ಇದು ಯಾವ ರೀತಿಯಲ್ಲಿ ಇದು ದೇವ್ರದ್ದು ಅಂತ ನಾವು ಅಂಗೀಕಾರ ಮಾಡಕ್ ಸಾಧ್ಯ? ಅದಕ್ಕೆ ಇವರು ದೇವ್ರ ಮಕ್ಳು ಕ್ಯಾಟಗಿರಿಲೇ ಬರಲ್ಲ. ಅರ್ಥ ಆಯ್ತಾ? ಇವಾಗ ನೀವ್ ಹೇಳ್ರಿ, ಇಂಥವ್ರು ಈ ಒಂದು ಬೈಬಲ್ನಲ್ಲಿ ಒಂದು ಕ್ರೈಟೀರಿಯಾ ಫುಲ್ಫಿಲ್ ಮಾಡಿದಿರೋರು ಇವರೆಲ್ಲ ಇದ್ ಮಾಡ್ತಾರೆ ಅಂದ್ರೆ ಇದು ದೇವ್ರ ಮಕ್ಳಿಂದ ಆಗಂತದ? ಇದು ದೇವ್ರಿಂದ ಆಗಂತದ? ಇಲ್ಲ ಬಿಡಿ. ಅಷ್ಟೇ ನಿಮ್ ಪ್ರಶ್ನೆಗೆ ಉತ್ತರ. ಇವಾಗ ನೀವು ಅನಲೈಸ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಇದು ಯಾರು ಮಾಡ್ತಾರೆ ನೀವು ಥಿಂಕ್ ಮಾಡ್ಕೊಳ್ಳಿ. ಓಕೆನಾ? ಸರಿ, ಸರಿ ನೆಕ್ಸ್ಟ್ brother. ಆಯ್ತು. ಯಾರಿಗಾರ ಪ್ರಶ್ನೆ ಇದೆಯಾ? ಆನಂದ್ ಬ್ರದರ್, ನಿಮ್ಗೇನ ಡೌಟ್ಸ್ ಇದೆಯಾ? ಹಾ ಬ್ರದರ್, ಒಂದು ಡೌಟ್ ಇದೆ. ಓಕೆ. ಈಗ ಜಸ್ಟ್ ಒಂದು ಬ್ರದರ್ ಒಂದು ಕ್ವಶನ್ ಹಾಕಿದ್ರಲ್ಲ, ಅವ್ರು ಮಂಗಳೂರಲ್ಲಿ ಒಂದು ಅದ್ಭುತ ಕಾರ್ಯ ನಡೀತು ಪಾಸ್ಟ್ ಮಾಡಿದ್ರು ಅಂತ. ಹ್ಮ್. ಅದಕ್ಕೆ ಆನ್ಸರ್ ನೀವು ಅಂದ್ರಿ, ಒಂದು ಸೈತಾನ ಆ ತರ ಮಾಡ್ತಾನೆ ಅಂತ. ಹ್ಮ್. ಆ ಓದು ಒಂದು ವಿಷಯದಲ್ಲಿ ಬಂದ್ಬಿಟ್ಟು ನೀವೇ ಒಂದು ಮಾತಾಡಿದ್ರಿ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 12ನೇ ಅಧ್ಯಾಯ 26ನೇ ವಚನ. ಹ್ಮ್. ಇದರಲ್ಲಿ ಬಂದ್ಬಿಟ್ಟು ಸ್ಪಷ್ಟವಾಗಿ ಬರ್ದಿದೆ. ಇದು ಏನಂದ್ರೆ, ಅದರಂತೆ ಸೈತಾನನ್ನು ಹೊರಡಿಸಿದರೆ ತನ್ನಲ್ಲಿ ಭೇದ ಹುಟ್ಟಿಸಿಕೊಂಡಾಗಾಯ್ತು, ಹಾಗಾದ್ರೆ ಅವನ ರಾಜ್ಯವು ಹೇಗೆ ಉಳಿದಿತ್ತು ಅಂತ. ಹ್ಮ್. ಸೈತಾನ ಹೇಗೆ ಓಡಿಸಕ್ಕಾಗುತ್ತೆ? ಸೈತಾನ ಹೇಗೆ ಶುದ್ಧ ಮಾಡಕ್ಕಾಗುತ್ತೆ ಅಂತ. ಓಕೆ, ಇದು ಯೇಸು ಕ್ರಿಸ್ತು ಆ ಮಾತಲ್ಲಿ ಏನ್ ಮಾಡ್ತಾರೆ ಹೇಳ್ತಾರೆ, ಎಲ್ಲಿ ಮತ್ತಾಯನ ಬರೆದಂತ ಸುವಾರ್ತೆಯಲ್ಲಿ ಯಾವಾಗ ಆಗ್ತಾರೆ ಅಂತ ಹೇಳ್ತಾರೆ ಅಲ್ಲಿ. ಆಯ್ತಾ? ಆ ವಾಕ್ಯ ನೀವು ಸರಿ ಓದ್ರಿ ದಯವಿಟ್ಟು ಯಾರಾದ್ರು. ಅದಕ್ಕೆ ನಾವು ಓದ್ಬೇಕಾದ್ರೆ ವಾಕ್ಯ ಕನ್ನಡದಲ್ಲಿ ಸರಿ ಬರಲಿಲ್ಲ ಅನ್ಸ್ತದೆ. ಬೈಬಲ್ ತೆಗೆದು ಓದಿ, ಬೈಬಲ್ ಹೀಗೆ ಬರ್ತಾರೆ ಅಂತ ನೋಡಿರ್ತೀರಿ. ಮ್ಯಾಥ್ಯೂ 12 ಚಾಪ್ಟರ್, ಒಂದ್ ನಿಮಿಷ, ಮ್ಯಾಥ್ಯೂ 12 ಚಾಪ್ಟರ್ 25th ವರ್ಸ್ ಓದಿಂತೀನಿ. ಕನ್ನಡದಲ್ಲಿ ಹೇಗೆ ಬರ್ತಾರೆ ನೋಡೋಣ. ಆತನು ಅವರ ಆಲೋಚನೆಯನ್ನು ತಿಳಿದುಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ಯಾವ ರಾಜ್ಯವಾದರೂ ತನ್ನಲ್ಲಿ ಭೇದ ಹುಟ್ಟಿದರೆ ಹಾಳಾಗುವುದು. ಇರಿ, ಯಾವ ರಾಜ್ಯವೋ ತನ್ನಲ್ಲಿ ಭೇದ ಹುಟ್ಟಿಸಿದ್ರೆ ಅದು ಹಾಳಾಗ್ತಾರೆ ಅಂತ ಹೇಳ್ತಾರೆ ಅದರ. ಹಂಗಂದ್ರೆ ಒಂದ್ ರಾಜ್ಯ ಹಾಳಾಗ್ಬೇಕು ಅಂದ್ರೆ ಆ ರಾಜ್ಯದಲ್ಲಿ ಏನಾಗ್ಬೇಕು? ಭೇದ ಹುಟ್ಟಿಸ್ಬೇಕು. ಅರ್ಥ ಆಯ್ತಾ? ಸರಿ, ನೆಕ್ಸ್ಟ್ ಆಮೇಲೆ ಕಂಟಿನ್ಯೂ ಮಾಡಿ. ಭೇದ ಹುಟ್ಟು ಹಾಳಾಗುವುದು. ತನ್ನಲ್ಲಿ ಭೇದ ಹುಟ್ಟಿದ ಯಾವ ಪಟ್ಟಣವಾದರೂ ಮನೆಯಾದರೂ ನಿಲ್ಲದು. ಯಾವುದೇ ನಗರ ಆಗ್ಲಿ ಪಟ್ಟಣ ಆಗ್ಲಿ ತನ್ನಲ್ಲಿ ಭೇದವ ಬಂದ್ಬಿಡ್ತಾನೆ ನಿಲ್ಲೋದಿಕ್ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಹಂಗಂದ್ರೆ ಇವತ್ತು ಸೇತಾನು ತನ್ನ ರಾಜ್ಯವನ್ನು ಇಟ್ಕೊಂಡಿದ್ದಾನಪ್ಪ ಲೋಕದಲ್ಲಿ. ಕರೆಕ್ಟಾ? ಇವತ್ತು ಇರೋದೇ 2ನೇ ಲೋಕ, ದುಷ್ಟ ಪ್ರಪಂಚ. ಇವನೇ ಆ ಪ್ರಪಂಚಕ್ಕೆ ದೇವರು ಅಲ್ಲರ. ಈ ಪ್ರಪಂಚ ದೇವರು ಸೇತಾನ ಅಂತ ಹೇಳ್ತಾರೆ. ಇವನ್ ರಾಜ್ಯ ಒಂದಲ್ಲ ಒಂದಿನ ಬೀಳ್ತದ ಇಲ್ವಾ? ಬೀಳ್ತದೆ. ಬಿದ್ದೇ ಬೀಳ್ತದೆ, ಡೌಟೇ ಇಲ್ಲ. ಕರೆಕ್ಟಾ? ಯಾವಾಗ ಬೀಳ್ತದೆ? ಯಾವಾಗ ಬೀಳ್ತದೆ? ಅಲ್ಲೇ ಹೇಳ್ತೀನಿ ನೋಡಿತೀನಿ. ಎಲ್ಲಿ? ಅದ್ರಲ್ಲೇ 29ನೇ ವಾಕ್ಯ ಓದಿಂತೀನಿ. ಇದಲ್ಲದೆ ಒಬ್ಬನು ಮೊದಲು ಬಲಿಷ್ಠನನ್ನು ಕಟ್ಟಿ ಹಾಕದೆ ಆ ಬಲಿಷ್ಠನ ಮನೆಯನ್ನು ಹೊಕ್ಕು ಅವನ ಸೊತ್ತನ್ನು ಸುಳುಕೊಳ್ಳುವುದು ಹೇಗೆ? ಯೇಸು ಕ್ರಿಸ್ತು ಅವನ ಮನೆಯೊಳಗೆ ನುಗ್ಗಿ ಅವನು ಎಲ್ಲಾ ಸೊತ್ತುಗಳನ್ನ ನಾಶ ಮಾಡ್ತಾರೆ ಅಂತಂದ್ರೆ ಫಸ್ಟ್ ಅವನ್ನ ಕಟ್ಟಾಕ್ಬೇಕು. ಹಂಗಾರೆ ಯೇಸು ಕ್ರಿಸ್ತು 2ನೇ ಬರಿಕೆಯಲ್ಲಿ ಸೇತಾನ್ನ ಕಟ್ಟಾಕ್ತಾರೆ ಅಂತ ಹೇಳ್ತಾರೆ. ಆದ್ರ ಅವನ್ನ ಕಟ್ಟಾಕ ಸಂದರ್ಭದಲ್ಲಿ ಸೇತಾನ್ ಸುಮ್ನೆ ಇರ್ತಾನ? ಅಲ್ಲೇ ಉದಾಹರಣೆ ಕೊಟ್ಬಿಟ್ರು. ಒಬ್ಬ ಮನೆಯಲ್ಲಿರಂತ ಬಲಿಷ್ಠನಾಗಿರಂತ ಆಳನ್ನ ಕಟ್ಟಾಕ್ದಿರ ಇದ್ರೆ ಅವ್ನ ಮನೆ ಕೊಳ್ಳೆ ಹೊಡೆಯಕ್ಕೆ ಸಾಧ್ಯ ಇಲ್ಲ ಅಂತ. ಮನೆಯಲ್ಲಂತ ಒಬ್ಬ ಬಲಿಷ್ಠನಾಗಿರಂತ ಆಳನ್ನ ಕಟ್ಟಾಕ್ತಾರೆ ಅಂದ್ರೆ ಸುಮ್ನೆ ಇರ್ತಾನ ಅಂದ್ರೆ ಖಂಡಿತವಾಗೂ ಸುಮ್ನೆ ಇರಲ್ಲ. ಅವನು ಎಷ್ಟು ಪ್ರಯಾಸ ಪಡ್ತಾನೆ ಅಂತಂದ್ರೆ ತಾನು ನಂಬ್ಕೊಂಡಿರೋದನ್ನೆಲ್ಲವನ್ನೂ ಉಳಿಸ್ಕೊಳ್ಳೋದಕ್ಕೆ ಏನ್ ಮಾಡ್ತಾನೆ? ಆದಷ್ಟು ಪ್ರಯತ್ನ ಮಾಡೇ ಮಾಡ್ತಾನೆ. ಆವಾಗ ಯಾವ ಲೆವೆಲ್ಗೆ ಹೋಗ್ತಾನೆ ಸೇತಾನು ಅಂತಂದ್ರೆ, ಸೇತಾನೇನ್ ಮಾಡ್ತಾನೆ? ಬಿಡಿಸೋಂಥ ಕೆಲಸಗಳು ಮಾಡ್ತಾನೆ. ಅದನ್ನೇ ನಾವೇನ್ ಮಾಡಿದ್ದು 2ನೇ ಥೆಸಲೋನಿಕ 2ನೇ ಅಧ್ಯಾಯ ಏನ್ರಿ 9ನೇ ವಾಕ್ಯದಲ್ಲಿ ಹೋಗಿರೋದು ಏನಂತ ನೋಡಿದ್ರಿ? ಏನ್ರಿ, ಅವನ ಬರುವಿಕೆ ಹೆಂಗಿರ್ತಾರಂತೆ? ಸೇತಾನಿನ ಮಾಟಕ್ಕೆ ಅನುಗುಣವಾಗಿರ್ತದೆ. ಯಾಕೆ ಅಲ್ಲಿ ಹೇಳ್ಕೊಟ್ರು? ಕ್ರಿಸ್ತನ 2ನೇ ಬರುವಿಕೆ ಟೈಮಿಗೆ ಹೇಳ್ತಾ ಇದಾರೆ ವಾಕ್ಯ. ಈ ಟೈಮಲ್ಲಿ ತುಂಬಾ ಪೀಕ್ ಅಲ್ಲಿ ಸೇತಾನ್ ಕೆಲಸ ಮಾಡ್ತಾನೆ. ಯಾಕಂದ್ರೆ ಅವನ ಟೈಮ್ ತುಂಬಾ ಕಮ್ಮಿ ಇರೋದನ್ನ ಗೊತ್ತಾಗಿರೋದ್ರಿಂದ ಆದಷ್ಟು ಕ್ರಿಸ್ತನ ಅವನ್ನ ಕಟ್ಟಾಕಿ ನಾಶ ಮಾಡ್ತಾ ಗೊತ್ತಾಗಿರೋದ್ರಿಂದ ಅವನ್ನೆಲ್ಲಾ ಫೇಕ್ ಕೆಲಸಗಳನ್ನ ಈ ಟೈಮ್ ಮಾಡ್ತಾನೆ. ಅದರಿಂದ ಬೇರೆ ಟೈಮ್ ಅಲ್ಲ, ಈ ಟೈಮ್ ಎಂಡ್ ಟೈಮಲ್ಲಿ ವಾಸ ಮಾಡ್ತಾರಂತ ನಾವು ಇಂಥ ವಿಚಾರಗಳನ್ನ ನಂಬೋದು ವೆರಿ ಡೇಂಜರ್. ಅರ್ಥ ಆಯ್ತಾ? ಅದಕ್ಕೆ ಇದೆಲ್ಲ ಈ ವಾಕ್ಯ ಎಲ್ಲಾ ಕಾಲಕ್ಕೂ ಅನುಗುಣ ಅಂತಾರಲ್ಲ. ಕ್ರಿಸ್ತನ 2ನೇ ಬರುವಿಕೆ ಟೈಮಲ್ಲಿ ಇದು ಸ್ಪೆಷಲ್ ಆಗಿ ಏನಾಗ್ತದೆ? ಅಪ್ಲೈ ಆಗ್ತದೆ. ಓಕೆನಾ? ಓಕೆ ಬ್ರದರ್, ಥ್ಯಾಂಕ್ ಯು. ಓಕೆ,
ನೋಡಿ ಅಪೋಸ್ತಲರ ಕಾಲದಲ್ಲೆಲ್ಲ ಆಗಿದೆ ಆಯ್ತರ. ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ ನೋಡ್ತೀನಿ, ಇದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಬಿಡಿ. ನಮ್ಮ ಜೀವನದಲ್ಲಿ ಹಂಗಾರೆ ದೇವರು ಏನೋ ಒಳ್ಳೇದು ಮಾಡಲ್ಲ ಅಂತ ಅಥವಾ ದಯವಿಟ್ಟು ಯಾರು ತಿಳ್ಕೊಂಡ್ಬಿಡಿ. ನೋಡ್ರಿ, ನಮಗೆ ಕಷ್ಟ ಸಂಕಟ ಬಂದವಾಗ ನಾವು ದೇವ್ರ ಹತ್ರನೇ ಮೊರೆ ಹೋಗೋದು, ಡೌಟೇ ಇಲ್ಲ ರೀ ಅಲ್ರ. ಹಂಗಂತ ಅಂದ್ಬಿಟ್ಟು ಉದಾಹರಣೆಗೆ ಹೇಳೋದು, ಇವಾಗ ನೋಡಿ, ಇವಾಗ ನಮ್ಮ ಮನೇಲಿ, ನಿಮ್ಮ ಮನೇಲಿ ತಗೊಳ್ಳಿ, ನಮ್ಮೆಲ್ಲರ ಮನೆಗಳಲ್ಲೂ ಅಲ್ವರ, ಯಾರೋ ಒಬ್ರು ಗರ್ಭಿಣಿ ಆಗ್ತಾರೆ ಅಂತಂದ್ರೆ ನಮ್ಮ ಮನೇಲೆ ಕೂತು ಪ್ರೇಯರ್ ಮಾಡ್ತೀರಾ, ಹಾಸ್ಪಿಟ್ಲಿಗೆ ಕೊಂಡೋಗಲ್ವಾ? ಇಲ್ಲ, ಕರ್ಕೊಂಡು ಹೋಗ್ತೀವಿ ಹಾಸ್ಪಿಟಲ್. ಕರ್ಕೊಂಡು ಹೋಗ್ತೀರಿ. ಯಾರ ನಂಬಿಕೆ ಮೇಲೆ? ದೇವ್ರ ಮೇಲೆ ನಂಬಿಕೆ ಮೇಲೆ ತಾನೇ ಹೋಗೋದು. ಇವಾಗ ಆ ಡಾಕ್ಟರ್ ಕ್ರಿಶ್ಚಿಯನ್ಸ್, ಅವ್ನು ಯಾರೇ ಇರ್ಬೋದು, ಹಿಂದೂಸ್ ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಯಾರೇ ಇರ್ಬೋದು, ನಾವ್ ಯಾರ ಮೇಲೆ ನಂಬಿಕೆ ಹೋಗ್ತೀರಿ ಹೇಳಿ? ದೇವ್ರ ಮೇಲೆ. ನಮಗೆ ದೇವ್ರ ಕೋಟೆ ಮೇಲೆ ದುರ್ಗ ನಂಬಿಕೆ ಗುರಾಣಿ ಎಲ್ಲ ಅವರೇ. ಅದರ ತನ್ನ ದಿವ್ಯಸ್ತದಲ್ಲಿ ನೀವೇನ್ ಮಾಡಪ್ಪ ದೇವ್ರೆ, ನೀವು ಒಳ್ಳೇದ್ ಮಾಡೋದು ಕೇಳ್ಕೊಂಡು ಹೋಗ್ತೀರಿ. ಇದು ರಾಂಗ್ ಅಂದ್ರೆ ರಾಂಗ್ ಅಲ್ಲ ರೀ. ಅದರ ಇದು ತಪ್ಪಲ್ಲ. ಆದ್ರೆ ನಾವು ಇದನ್ನ ರಾಂಗ್ ರೀತಿಯಲ್ಲಿ ಥಿಂಕ್ ಮಾಡಿ ಇದು ಅದ್ಭುತ ಅಂತ ಒಂದು ಒಂದು ದೃಷ್ಟಿಕೋನದಲ್ಲಿ ನೋಡ್ತೀರಿ, ಗೊತ್ತಾ? ದಿಸ್ ಈಸ್ ವೆರಿ ರಾಂಗ್ ಅದೇ ಅಲ್ವರ. ಇವಾಗ ದೇವ್ರು ಹಾಸ್ಪಿಟ್ಲ್ ಮಾಡಿದವ್ರು ಯಾರು? ದೇವ್ರೆ. ದೇವ್ರು. ಡಾಕ್ಟರ್ ಕೊಟ್ಟವ್ರು ಯಾರು? ದೇವರೇ. ದೇವ್ರ ಕೊಟ್ಟಿರ್ತಾರೆ. ಬೈಬಲ್ ಐತಲ್ಲ, ಯೇಸು ಕ್ರಿಸ್ತ ಹೇಳ್ತಾರಲ್ಲ ಏನ್ರಿ, ರೋಗಿಗಳಿಗೆ ವೈದ್ಯರು ಬೇಕು ಅಂತ ಯೇಸು ಕ್ರಿಸ್ತ ಹೇಳ್ತಾರೆ. ಹಂಗಾರೆ ಯೇಸು ಕ್ರಿಸ್ತ ಕಾಲದಲ್ಲಿ ವೈದ್ಯರು ಇದ್ರು ಅಂತ ಅರ್ಥ, ರೋಗಿಗಳಿದ್ರು ಅಂತ ಅರ್ಥ. ಆ ರೋಗಿಗಳಿಗೆ ವೈದ್ಯರು ಬೇಕು ಅಂತ ಹೇಳ್ತಾರೆ. ಹಂಗಾರೆ ಏನರ್ಥ? ಯೇಸು ಕ್ರಿಸ್ತನೇ ಹೇಳ್ತಿದ್ದಾರೆ ರೋಗಿಗಳೇ ದಯವಿಟ್ಟು ಡಾಕ್ಟರ್ ಹೋಗಿ ಅಂತ ಹೇಳ್ತಾರೆ. ನಥಿಂಗ್ ರಾಂಗ್, ಅದೇನು ತಪ್ಪಿಲ್ಲ. ಇದನ್ನೆಲ್ಲ ಬಿಟ್ಬಿಟ್ಟು ಹಠ ಮಾಡಿ ನನಗೆ ತಲೆನೋವು ಬಂದ್ರೆ, ನನ್ನ ಮೈ ಕೈ ನೋವು ಬಂದ್ರೆ ನಾನು ಎಲ್ಲೂ ಹೋಗಲ್ಲ, ಪ್ರೇಮ ಕೂತ್ಕೊಂಡ್ಬಿಡ್ತೀನಿ ಅಂತಂದ್ರೆ ಆಯ್ತಮ್ಮ, ನೀನ್ ತಲೆನೋವು ಬಂದ್ರೆ ಕೂತ್ಕೊಂಡ್ಬಿಟ್ಟೆ. ನಾಳೆ ಹೋಗ್ತಾ ಇರ್ಬೇಕಾರೆ ನಿನ್ ಕೈಯೋ ಕಾಲ ಕಟ್ಟಾಗ್ಬಿಡ್ತು, ಅವಾಗ ರೋಡಲ್ಲಿ ಹಿಂಗೆ ಕೂತ್ಕೊಂಡಿರ್ತೀಯ, ನೀನ್ ಕೈ ಕೂತ್ಕೊಂಡು ಹಿಂಗೆ ಜಪ ಮಾಡ್ಕೊಂಡು ಕೂತಿರ್ತೀಯಾ? ಇಲ್ಲ ನಾಳೆ brother. ಬಂದ್ಬಿಟ್ಟು ಮಗು ಹೆರಿಗೆ ಆಗ್ತೈತೆ, ಸಡನ್ ಆಗಿ ಹೆರಿಗೆ ಆಗ್ತೈತೆ, ಅದರ ಅವಾಗ ನೀವು ಹಿಂಗೆ ಕೂತ್ ಬಿಡ್ತೀರಾ ಮನೇಲಿ? ಯಾರು ಇಲ್ಲ ಸಹಾಯ brother. ಮಾಡಿದ್ರೆ ದೇವತೆ ಪ್ರಾರ್ಥನೆ ಮಾಡಿ, ದೇವ್ರೇ ನೀನೇನು ನಂಗೆ ಹೆರಿಗೆ ಮಾಡು ಅಂತ ನನಗೆ. ಇದೆಲ್ಲ ಮೂಢನಂಬಿಕೆ ತರ ಆಗ್ಬಿಡ್ತದೆ. ದೇವ್ರನ್ನ ಪರೀಕ್ಷೆ ಮಾಡಿದಾಗ, ಅದಕ್ಕೆ ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದು ಧೋನಿ ಬಗ್ಗೆ. ಅದರ ಈ ಲೋಕದಲ್ಲಿ ಇವೆಲ್ಲ ಏರ್ಪಾಡು ಮಾಡಿರೋದು ಯಾರು? ದೇವ್ರು ನಮ್ಗೆ. ವಾಕ್ಯ ನಿಮಿಷ ನೋಡಿಸ್ತೀನಿ ತಡ್ರಿ. 1 ಕೊರಿಂಥ ತೆಗಿರಿ. 1 ಕೊರಿಂಥ 5ನೇ ಅಧ್ಯಾಯ 9, 10 ಹೋದ್ರಿ ಅಂತ್ರಿ. 1 ಕೊರಿಂಥ 5ನೇ ಅಧ್ಯಾಯ 9, 10. ಜಾರರ ಸಹವಾಸ ಮಾಡಬಾರದೆಂದು ನನ್ನ ಪತ್ರಿಕೆಯಲ್ಲಿ ಬರೆದಿದ್ದೀನಷ್ಟೇ. ಈ ಲೋಕದಲ್ಲಿರುವ ಜಾರರು, ಲೋಭಿಗಳು, ಸುಲುಕೊಳ್ಳುವವರು, ವಿಗ್ರಹ ಆರಾಧಕರು, ಇವರ ಸಹವಾಸವನ್ನು ಬಿಟ್ಟು ಬಿಡಬೇಕೆಂದು ನನ್ನ ತಾತ್ಪರ್ಯವಲ್ಲ. ಹಾಗೆ ಹಾಗೆ ಬಿಡಬೇಕಾದರೆ ನೀವು ಈ ಲೋಕವನ್ನೇ ಬಿಟ್ಟು ಹೋಗಬೇಕಾಗುವುದು. ನೋಡ್ರಿ, ಜಾರರ ಸಹವಾಸ ಮಾಡ್ಬೇಡ ಅಂತ ಹೇಳ್ತಾರೆ. ಹೌದು, ಮಾಡ್ಬಾರ್ದು. ಹಂಗಂತಂದ್ಬಿಟ್ಟು ಲೋಕದಲ್ಲಿ ಎಲ್ಲಾರ ಹತ್ರನು ಜಾರರು ಇದ್ರು, ನೀವು ಸಮಸ್ಯೆ ಮಾಡ್ಬೇಕಣ, ಮಾತಾಡ್ಸ್ಬೇಕಣ, ಹೋಗಲ್ಲ ಹೋಗಲ್ಲ, ನೀವು ದೂರ ಹೋಗೋ, ಮಾತಾಡ್ಸ್ಬೇಡ ಅಂತ ಅನ್ಟಚಬಲ್ ತರ ಏನಂತಾರಲ್ಲ, ಒಂದ್ ಕಾಲದಲ್ಲಿ ಇತ್ತಲ್ಲ, ಏನೋ ಈ ರೋಗಿಗಳು ಮುಟ್ಬಾರ್ದು ಅಶುದ್ಧವಾಗಿ ಟ್ರೀಟ್ ಮಾಡಕತ್ತದ. ಅಪೋಸ್ಟ್ಲ್ ಪೌಲ್ ಹೇಳ್ತಾರೆ, ಹಂಗ್ ನೋಡ್ಬೇಕಾದ್ರೆ ಲೋಕನೇ ಬಿಟ್ಟು ಹೋಗ್ಬೇಕು, ಲೋಕಲ್ಲಿ ಇರೋರೆಲ್ಲ ಅಂತವ್ರೆ. ಆತರ ನಾವು ಮಾಡಕ್ಕಾಗಲ್ಲ. ನಮ್ಮ ನಂಬಿಕೆ ದೇವ್ರ ಮೇಲೆ ಇರ್ಬೇಕ್ರಿ. ಅದ್ರ ನಮಗೇನೇ ಆದ್ರೂ ನಮಗೆ ದೇವರೇ ಎಲ್ಲ ಆಶ್ರಯ. ಆದ್ರೆ ವಾಗ್ದಾನಗಳು ತಕ್ಕಂತೆ ದೇವ್ರು ನಮ್ಗೆ ಕಾಪಾಡ್ತಾರೆ ಅಲ್ವರ. ಆದ್ರೆ ನಮ್ಗೆ ಕಾಯಿಲೆ ಬಂದು ದೇವತ್ರ ಹೋಗ್ಬೇಕು, ಪ್ರಾರ್ಥನೆ ಮಾಡ್ಬೇಕು, ಆಯ್ತರ ಮೆಡಿಸಿನ್ ತಗೊಬೇಕ್ರಿ. ಅದರ ಫಸ್ಟ್ ಏನ್ರಿ, ನಮ್ಮ ದೇವ್ರ ಹತ್ರ ನಾವು ಎಲ್ಲ ವಿಜ್ಞಾಪನೆ ಹೇಳ್ಬೇಕು. ಆದ್ರೆ ಅದೇ ಹಠ ಹಿಡ್ದ್ಬಿಟ್ಟು ಅದೇ ಜಪ ಮಾಡ್ಕೊಂಡು ನನಗೆಲ್ಲ ಇಲ್ಲೇ ಆಗ್ಬಿಡ್ಲಿ ಅಂತಂದ್ಬಿಟ್ಟು ಹಠ ಸಾಕ್ಸೋದು, ದಟ್ ಇಸ್ ಫೂಲಿಶ್ನೆಸ್. ಈ ತರ ಮಾಡೋದು ಸೂಕ್ತ ಅಲ್ಲ. ಅರ್ಥ ಆಯ್ತರ? ಆಮೇಲೆ ಅದ್ಭುತಗಳು ಅಂತ ಹೇಳ್ತಾರೆ, ಗೊತ್ತಾ? ಈ ಕಾಲದಲ್ಲಿ ಆಗ್ತಿರೋದು ಅದ್ಭುತಗಳು ಅದು ಖಂಡಿತವಾಗೂ ಸತ್ಯವೇದಕ್ಕೆ ಅಪ್ಪಟ್ಟವಾಗಿ ವಿರುದ್ಧವಾಗಿರೋಂಥದ್ದು. ಎಲ್ಲೈತೆ ಅದ್ಭುತಗಳು? 100% ಎಲ್ಲ ನೋಡಿಸಿದ್ರಿ. 100 ಕಾಯಿಲೆ ವಾಸಿ ಆಗ್ಬಿಡ್ತದ? ಅವ್ರಿಗೆ ಇನ್ನೊಂದ್ಸಲ ಕಾಯಿಲೆನೇ ಬರಲ್ವಾ? ಏಸು ಕ್ರಿಸ್ತನ ಕಾಲದಲ್ಲಿ ಆ ಕಾಯಿಲೆ ವಾಸಿ ಇಟ್ಕೊಂಡಿದ್ರಿ, ಆ ಮನುಷ್ಯ ತಿರ್ಗಾ ಬಂದ, ಸ್ವಾಮಿ ಹೋದ್ವಾರ ಓಡಿಸಿದ್ರಿ, ಇವಾಗ ಯಾಕೋ ತಿರ್ಗಾ ಬಂದ್ಬಿಟ್ಟಿತ್ತೆ, ಬನ್ನಿ ಸ್ವಾಮಿ ಅಂತ ಏಸು ಕ್ರಿಸ್ತನ್ ಹೇಳಿದ್ರ? ಎಲ್ಲೈತೆ? ನೀವು ನೋಡಿರ್ತೀನಿ ಅದ್ಭುತ ಮಾಡಿದ್ರೆ, ನೀವು ಎಕ್ಸಾಂಪಲ್ ತೆಗೆದು ನೋಡಿರ್ತೀನಿ, ನೀವು ಯಾರು ಹೇಳಲ್ಲ ಎಕ್ಸಾಂಪಲ್, ಅಲ್ಲಿ ನೋಡಿರ್ತೀನಿ, ಅವ್ರ ಚೆಕ್ ಮಾಡಿ ನೋಡ್ಸಿರ್ತೀನಿ, ತಿರ್ಗಾ ಕಾಯಿಲೆ ಬಂದಿತ್ತವೆಲ್ಲ. ಅಲ್ವರ ಈ ತರ ಎಲ್ಲ ಆಗೋದು ಇವೆಲ್ಲ ಏನೋ ಅದ್ಭುತ ಅಲ್ಲ ರೀ. ಅದು ನೀವು ವಾಕ್ಯ ಕರೆಕ್ಟ್ ಇತ್ತು ಬ್ರದರ್. ಅದು ಯೇಸು ಸ್ವಾಮಿ ಏನು ಅದ್ಭುತಗಳನ್ನ ಮಾಡಿದ್ರು, ಅದ್ರ ಡೀಪ್ ಆಕ್ಚುಲಿ ಇವತ್ತು ಕ್ಲಿಯರ್ ಆಗಿ ಅರ್ಥ ಆಯ್ತು. ನಾವು ನಾರ್ಮಲ್ ಆಗಿ ಕುಂಟನ್ ಕಾಲು ಬಂತು, ಕಣ್ಣಿನ ಕಣ್ಣು ಬಂತು ಅಂತ ಕೇಳ್ತಿದ್ವಿ. ಬಟ್ ನೀವು ಎಕ್ಸ್ಪ್ಲೇನ್ ಮಾಡಿ ಚೆನ್ನಾಗಿತ್ತದು. ಅವರು ಕಣ್ಣೇ ಇರ್ಲಿಲ್ಲ ಅಲ್ಲಿ, ಕಣ್ಣಿಲ್ದವನಿಗೆ ಉಗುಳಿ ಮಣ್ಣು ಮಾಡಿ ಅಲ್ಲಿ ಮುದ್ದೆ ಮಾಡಿ ತೊಳ್ಕೊ ಹಂಗೆ ಯಾವಾಗ ಕಣ್ಣು ಬಂತು ಅಂತಾರಲ್ಲ, ಅದು ರಿಯಲಿ ಅದು ಒಂಥರ ಇವಾಗ ಒಂಥರ ಡೀಪ್ ಮೀನಿಂಗ್ ಆಯ್ತು ಅದ್ರಲ್ಲಿ. ಈಗ ಎಲ್ಲರೂ ಕಣ್ಣಿಲ್ದ್ರೆ ಕಣ್ಣು ಬಂತು ಕ್ಲಿಯರ್ ಕಿಲ್ ಬಂತು ಕೇಳ್ತಿದ್ವಿ. ಬಟ್ ಇದು ಅದ್ರ ಕರೆಕ್ಟ್ ಆದ ಮೀನಿಂಗ್ ಇವಾಗ ಕರೆಕ್ಟ್ ಆಗಿ ಅರ್ಥ ಆಯ್ತು ನೋಡಿ. ಇವಾಗ ಒಂಥರ ನನಗೆ ಒಂಥರ ಶಾಕಿಂಗ್ ಅನ್ಸ್ಬಿಡ್ತದೆ ಕೇಳಿದ ತಕ್ಷಣ.
ಹೌದಲ್ಲ ಹೀಗಲ್ವಾ ಅಂತ. ಹೌದು, ಅದಕ್ಕೆ ಹೇಳೋದು ನೋಡಿ, ಅದಕ್ಕೆ ಹೇಳೋದು ನಾನು, ಯೇಸು ಕ್ರಿಸ್ತನ ಕಾಲದಲ್ಲೂ ಈ ಕಾಲದಾಗ ಹಾಕೋ ತುಂಬಾ ವ್ಯತ್ಯಾಸ ಇದೆ. ಈ ಕಾಲದಲ್ಲಿ ದೇವ್ರು ನಮಗೆ ಹೊಸ ರೀತಿ ನಮ್ಗೆ ಅದ್ಭುತ ಮಾಡ್ತಾರೆ. ಏನಂದ್ರೆ ನಮ್ಮ ಕಾಯಿಲೆಗಳಿಗೆ ಬೇಕಂತ ರೀತಿ ಮೆಡಿಸಿನ್ಸ್ ಎಲ್ಲ ಕೊಡ್ತಾರೆ. ಆಮೇಲೆ ಇನ್ನೊಂದು ಯೋಚನೆ ಮಾಡಿರ್ತೀನಿ, ಇವಾಗ ಸರಿಯಪ್ಪ, ಇನ್ನೊಂದು ಆಂಗಲ್ ಥಿಂಕ್ ಮಾಡಿ, ನಮ್ ದೇವ್ರು ಎಲ್ಲ ತರ ಅದ್ಭುತ ಮಾಡ್ಬಿಟ್ರಪ್ಪ, 100%. ಏನ್ ಕೇಳಿದ್ರು ಟಕ 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 ಅಂತ ವಾಸಿ ಮಾಡ್ತಾರೆ ಅಲ್ರ. ತಲೆನೋವು ಹೊಟ್ಟೋಯ್ತು, ಎಲ್ಲ ಹೊಟ್ಟೋಯ್ತು, ಕ್ಯಾನ್ಸರ್ ಹೊಟ್ಟೋಯ್ತು, ಎಲ್ಲ ಹೊಟ್ಟೋಯ್ತು. ಸರಿ, ನಮ್ಗೆ ನಾಳೆ ಸಾವೇ ಬರಲ್ವಾ? ಬಂದೇ ಬರುತ್ತೆ. ಬರ್ತದ ಬ್ರದರ್. ಹೆಂಗ್ ಬರ್ತದೆ? ಬಂದೇ ಬರುತ್ತೆ. ಅಲ್ಲ, ನೀವು ಇಷ್ಟೊಂದೆಲ್ಲ ಕೇಳ್ಬಿಡ್ತೀರಲ್ಲ, ಹೆಂಗ್ ಬರ್ತದೆ ಸಾವು? ಅಲ್ಲ, ನೀವು ಕಾಯಿಲೆಯಲ್ಲಿ ಸಾಯಲ್ಲ ಅಂತ ಕೇಳ್ಕೊಂಡ್ಬಿಡ್ತೀರಿ. ಸರಿಯಪ್ಪ, ಇನ್ ಹೆಂಗ್ ಸಾಯ್ಬೇಕು? ಆಕ್ಸಿಡೆಂಟಲ್ಲಿ ಬೇಡ, ಸರಿ, ಇನ್ ಹೆಂಗ್ ಸಾಯನ? ನೇಣಕ್ಕೂ ಸಾಯನ, ಅದು ಬೇಡ, ಇನ್ ಹೆಂಗ್ ಸಾಯಿಸ್ತಾರೆ ದೇವ್ರು? ಸರಿ, ನಿಮ್ಗೆ ಸಾವು ಹೆಂಗ್ ಬರ್ತಾರೆ ಹೋಗ್ಲಿ ಹೇಳಿ. ಕೊನೆವರೆಗೂ ಏನು ನೋವು ಕಷ್ಟ ಸುಖ ಏನ್ ಎಲ್ಲ ನೋಡ್ಕೊಂಡು ಆರಾಮಲ್ಲಿ ಹೆಂಗೆ ಸಾಯ್ಬೇಕು ಅಂತ. ನಳಿ ಗೋಳಾಡಿ ಸಾಯ್ಬಾರ್ದು. ಹಾಗಾದ್ರೆ ಏನು ಕಾಯಿಲೆ ಬರ್ತೀರಾ, ಹಾಗೆ ಸ್ಮೂತಾಗಿ ಹೋಗ್ಬಿಡ್ಬೇಕು. ಹೆಂಗ್ ಹೋಯ್ತೀರಾ? ಹಂಗೆ ಸುಮ್ನೆ ಹುಟ್ಟಿದ ಹೆಂಗು ಗೊತ್ತಾಗ್ಲಿಲ್ವ ಹಂಗೆ ಸಾಯೋದು ಗೊತ್ತಾಗ್ಬಾರ್ದು ಅನ್ನೋ ಲೆಕ್ಕಾಚಾರ. ಆತರ ಚಾನ್ಸೇ ಇಲ್ಲ, ಆತರ ಹೋಗಿರೋರು ಒಬ್ರು ಇಲ್ಲ. ಆಯ್ತರಾ? ಹೌದು. ಥಿಂಕ್ ಮಾಡಿ ನೋಡ್ರಿ. ನಾನು ಏನಕ್ಕೆ ಹೇಳ್ತೀನಿ ಅಂದ್ರೆ, ನೋಡಿ, ಸಾವು ಅಂತನ್ಬಿಟ್ಟು ಈ ಲೋಕದಲ್ಲಿ ಖಚಿತಾರಿ. ಅದು ಎಸ್ಪೆಷಲಿ ನಮಗೆ ಸತ್ಯಸಭೆಗೆ ಏನ್ ಹೇಳಿದ್ರೆ, ಮರಣದವರೆಗೂ ನೀನ್ ನಂಬಿಕಸ್ಥನಾಗಿರೋದು ಹೇಳ್ತಾರೆ. ಮರಣದ ಒಂದು ಅಂತ್ಯದವರೆಗೂ ನಾವು ನಂಬಿಕಸ್ಥರಾಗಿರ್ಬೇಕು ಅಂದ್ರೆ, ಆ ಮರಣದ ಫೀಲಿಂಗ್ ನಮ್ಮ ಜೀವನದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿಸ್ತಾರೆ ದೇವರು. ಕ್ರಿಸ್ತಂಗ್ ಬಿಟ್ಟಿಲ್ವಾ? ಕ್ರಿಸ್ತನ್ಗೆ ಶಿಲ್ಬೆಗೆ ಹಾಕ್ಬೇಕಾರೆ ಏನು ಹಿಂಸೆನೆ ಕುಡಿದಿರ ಶಿಲ್ಬೆಗೆ ಹಾಕೋರೆ, ಹೆಂಗಾರ ಹೊಡೆದ್ರು. ಅಪೋಸ್ಟ್ಲ್ ಪೌಲ್ಗೆ, ಅಪೋಸ್ಟ್ಲ್ ಪೀಟರ್ಗೆ, ಅಪೋಸ್ಟ್ಲ್ ಪೀಟರ್ ಉಲ್ಟಾ ಪಲ್ಟಾ, ಅಪೋಸ್ಟ್ಲ್ ಪೌಲ್ಗೆ ಕತ್ತಿಸ್ಬಿಟ್ರು. ಇವರೆಲ್ಲಾ ಹೌದು. ಜೀವನದಲ್ಲೂ ಮರಣ ಇತ್ರಿ. ಆದ್ರೆ ಆ ಮರಣ ಡಿಸೈಡ್ ಮಾಡಿದ ಯಾರು? ದೇವ್ರು. ಅದೆಂತ ಮರಣ ಇರ್ಬೋದು, ಕಾಯಿಲೆಯಿಂದ ಇರ್ಬೋದು, ನೋವಿಂದ ಇರ್ಬೋದು, ಹಿಂಸೆಯಿಂದ ಇರ್ಬೋದು, ಯಾವ್ದೇ ರೀತಿ ಇರ್ಬೋದು, ಆ ದೇವ್ರ ಕೊಡ್ಬೇಕಾರೆ ಅದನ್ನ ಸ್ವೀಕಾರ ಮಾಡಕ್ ಏನಾಗಿರ್ಬೇಕು ದೇವ್ರ ಮಕ್ಳಿಗೆ? ಅದು ಮನ್ಸಿರ್ಬೇಕು. ಅರ್ಥ ಆಯ್ತಾರ? ಅದರಿಂದ ನಮ್ಮ ಜೀವನದಲ್ಲಿ ಏನೂ ಆಗ್ಲೇಬಾರ್ದು ಅಂತ ಹೇಳೋದು, ಅದು ದಟ್ ಇಸ್ ವೆರಿ ರಾಂಗ್ ಕಾನ್ಸೆಪ್ಟ್. ಆಯ್ತಾ? ನಮ್ ದೇವ್ರ ಅನುಭವಗಳು ಕೊಡ್ತಾರೆ, ಅನುಭವದಲ್ಲಿ ಪಾಠ ಕಲಿಯಕ್ಕೆ ಸಾಧ್ಯ. ಅನುಭವದಲ್ಲಿ ಹೆಂಗ್ ಪಾಠ ಕಲಿಯೋಣ? ಇವತ್ತು ನಾವೆಲ್ಲ ಒಳ್ಳೆಯವರಾ? ನೀನ್ ತಗೊಳ್ರಿ, ನಾವೆಲ್ಲ ಇದೀರಪ್ಪ, ನಾವೆಲ್ಲರೂ ಏಸು ಕ್ರಿಸ್ತನ ತರ ಇದ್ರ, ಕಾಣಿ ಮುಂದೆ ನಿಂತ್ಕೊಂಡ್ರೆ ನಾವೆಲ್ಲ ಏಸು ಕ್ರಿಸ್ತನ ತರ ಇದೆ ಅಂತ ಯಾರು 100% ಹೇಳಕ್ ಸಾಧ್ಯ? ಇಲ್ಲ ಬ್ರದರ್. ನಮ್ಮ ಪಾಪ ನಮ್ ಮುಂದೆನೆ ಇದೆ ಅಂತ ಹೇಳ್ತಾರಲ್ಲ ಬ್ರದರ್. ಮತ್ತೆ ನಾವು ಕೆಟ್ಟದ್ ತೆಗಿಬೇಕು ಅಂದ್ರೆ ನಮ್ಗೆ ಏನ್ ಬೇಕು? ನಮ್ಗೆ ಆತರ ಒಂದು ಅನುಭವ ಬೇಕು, ಕೆಟ್ಟದ್ನ ಬಿಡಂತ ಅನುಭವ ಬೇಕು. ಅದ್ ಹೆಂಗ್ ಕೊಡ್ತಾರೆ ದೇವ್ರು? ಈ ತರ ಅನುಭವಗಳ ಮುಖಾಂತರ ಕೊಡೋದು. ಬೈಬಲ್ ಹೇಳ್ತಾರಲ್ಲ, ದೇವ್ರು ಯಾರನ್ನ ಪ್ರೀತಿಸ್ತಾರೋ ಅವ್ರಿಗೆ ಏನ್ ಕೊಡ್ತಾರೆ? ಶಿಕ್ಷೆ ಕೊಡ್ತಾರೆ ಅಂತ ಹೇಳ್ತಾರ ಇಲ್ವೋ? ದೇವ್ರು ನಿಮ್ಗೆ ಶಿಕ್ಷೆನೇ ಕೊಟ್ಟಿಲ್ಲ ಅಂದ್ರೆ ನೀವು ಜಾರರಿಂದ ಹುಟ್ಟಿರೋರು ಅಂತ ಬೈಬಲ್ ಹೇಳಲ್ವಾ? ಹಾಗಾದ್ರೆ ದೇವ್ರ ಮಕ್ಳ ಆಮೇಲೆ ಇವೆಲ್ಲ ಬೇಕು. ಇದನ್ನ ನಾವೇನ್ ಮಾಡ್ಬೇಕು? ಈ ತರ ದೃಷ್ಟಿಕೋನದಲ್ಲಿ ಥಿಂಕ್ ಮಾಡ್ಬೇಕು. ಇದು ಥಿಂಕ್ ಮಾಡ್ಬಿಟ್ಟು, ಇವೆಲ್ಲ ವಾಗ್ದಾನಗಳು ದೇವ್ರು ನಮಗೆ ಕೊಟ್ಟವ್ರಪ್ಪ, ಈ ವಾಗ್ದಾನಗಳು ಮೀರಿ ಒಂದು ನನ್ನ ಹತ್ರಕ್ಕೆ ಬರ್ತಾ ಇದೆ ಅಂತಂದ್ರೆ, ದೇವ್ರು ನನ್ನ ಪಾಠ ಕಲ್ಸೋದಿಕ್ ಬಿಡ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ರಿ. ದೇವ್ರು ಹೇಳ್ಬಿಟ್ಟ, ನಿನ್ ತಲೆ ಕೂದಲು ಏನಾಗಲ್ಲ, ನಿನ್ನ ಮುಡ್ದವನು ಕಣ್ಣಿನ ಗುಡ್ಡೆ ಮುಡ್ದವನು ಅಂತ. ನಮ್ಮ ಕಣ್ಣಿನ ಗುಡ್ಡೆ ಮುಟ್ಟಕ್ಕೆ ನಮ್ಮ ಕೈಲಿ ಸಾಧ್ಯ ಇಲ್ಲ. ಅನ್ನ ಮುಟ್ತಾರೆ ಅಂತಾರೆ ಏನ್ ಮೀನಿಂಗು? ನನ್ನ ಯಾರೋ ಟಚ್ ಮಾಡ್ತಾರೆ, ನನಗೇನೋ ಒಂದು ಅನುಭವ ಆಗ್ತಾರೆ, ಅದು ನನಗೆ ತೊಂದರೆ ಕೊಡ್ತಾರೆ ಅಂತಂದ್ರೆ, ಇಟ್ ಈಸ್ ಪರ್ಮಿಟೆಡ್ ಆಫ್ ಗಾಡ್. ದೇವ್ರ ಚಿತ್ತ ಇಲ್ದರ ಈ ಸೃಷ್ಟಿಕರ್ತನು ಜಗತ್ತಿನ ಬ್ರಹ್ಮಾಂಡನು ಸೃಷ್ಟಿ ಮಾಡಿದ ಜಗತ್ತಿನ ಸೃಷ್ಟಿಕರ್ತನ ಅನುಮತಿ ಇಲ್ಲದೆ ಬರ್ತಾ ಇಲ್ಲ. ಬರ್ತಾ ಇದೆ ಅಂದ್ರೆ ಇದ್ರಲ್ಲಿ ಏನೋ ಪಾಠ ಕೇಳಬೇಕು. ಯೇಸು ಕ್ರಿಸ್ತ ಹೇಳ್ತಾರೆ, ದೇವರೇ ಸಾಧ್ಯವಾದ ತೊಲಗ್ಬಿಡ್ಲಿ, ಇಲ್ಲ ಮಗನೇ ನಿನ್ಗೊಂದು ಪಾಠ ಇದೆ ಕಲಿ ಅಂತ ಬಿಡ್ತಾರೆ. ಇದೇ ನಮಗೂ ಪಾಠ ಇದೆ, ಆ ಪಾಠಗಳನ್ನ ಕಲಿಬೇಕ್ರಿ. ಆ ಕಲ್ತ್ರೇನೆ ನಾವೇನ್ ಗೊತ್ತಾಗೋದು? ಪ್ಯೂರಿಫಿಕೇಶನ್ ಆಗೋದು. ನಾವು ಕಲ್ತ್ರೇನೆ ನಾವೇನಾಗೋದು? ಕ್ರಿಸ್ತನ್ ತರ ಬೆಳೆಯೋದ್ರಿ. ಇಲ್ಲ ಅಂದ್ರೆ ಕ್ರಿಸ್ತನ್ ತರ ಬೆಳೆಯಕ್ ಸಾಧ್ಯ ಇಲ್ಲ ರೀ. ಈ ತರ ಇವೆಲ್ಲ ತುಂಬಾ ಪಾಠಗಳಿದೆ ಬೈಬಲಲ್ಲಿ, ಎಲ್ಲ ತುಂಬಾ ಆಂಗಲ್ ಇದೆ. ಥಿಂಕ್ ಮಾಡ್ಬೇಕು. ಸುಮ್ನೆ ಯಾವ್ದೋ ಒಂದು ಆಂಗಲ್ ಥಿಂಕ್ ಮಾಡ್ಬಿಟ್ಟು ಅದ್ಭುತಗಳಾಗ್ಬಿಡ್ತಾರೆ ಅಂತ ಹೇಳೋದಲ್ಲ. ಓಕೆನಾ? ಎನಿವೆ, ಗುಡ್. ಓಕೆ, ಇನ್ನೇನೋ ಕ್ವಶನ್ಸ್ ಇದೆಯಾ? ಇನ್ನೇನೋ ಡಿಸ್ಕಷನ್ಸ್ ಇದೆಯಾ? ಓಕೆ, ಆನಂದ್ ಬ್ರದರ್ ಕ್ಲಿಯರಾ? ಇನ್ನೇ ಇದೆಯಾ? ಇಲ್ಲ ಬ್ರದರ್, ಕ್ಲಿಯರ್. ಓಕೆ, ಗೌತಮ್ ಬ್ರದರ್ ಕ್ಲಿಯರ್ ಬ್ರದರ್, ಕ್ಲಿಯರ್ ಆಯ್ತು. ಓಕೆ, ಮಹೇಶ್ ಬ್ರದರ್ ಡೌಟ್ ಇಲ್ಲ ಬ್ರದರ್. ಓಕೆ, ಮಾರುತಿ ಬ್ರದರ್ ಇಲ್ಲ ಬ್ರದರ್, ಇಲ್ಲ. ಓಕೆ, ನಳಿನಾಕ್ಷಿ ಬ್ರದರ್, ನಳಿನಾಕ್ಷಿ ಸಿಸ್ಟರ್. ಓಕೆ, ರಾಜೇಂದ್ರ ಗೌಡ ಬ್ರದರ್. ಇಲ್ಲ ಬ್ರದರ್, ಡೌಟ್ ಇಲ್ಲ. ಶ್ವೇತಾ ಸಿಸ್ಟರ್. ಓಕೆ, ಬಿಂದು ಸಿಸ್ಟರ್. ಇಲ್ಲ ಬ್ರದರ್, ಏನು ಡೌಟ್ ಇಲ್ಲ. ಓಕೆ, ರೂಪಾ ಸಿಸ್ಟರ್. ಇಲ್ಲ ಬ್ರದರ್, ಕ್ಲಿಯರ್ ಆಗಿದೆ. ಓಕೆ, ಸೊಸಾಲಿಕರ್ ಸೈಮನ್. ಓಕೆ, ವಿಶಾಲಾಕ್ಷಿ ಸಿಸ್ಟರ್. ಸರ್, ಒಂದು ವಾಕ್ಯದ ಸಾರಾಂಶ ಕೇಳಬೇಕು. ಸಿಸ್ಟರ್ ಸ್ವಲ್ಪ ಹತ್ರ ಇಟ್ಕೊಂಡು ಮಾತಾಡಿ, ತುಂಬಾ ವಾಯ್ಸ್ ತುಂಬಾ ಲೋ ಇದೆ. ಸರ್,
ಯೋಹಾನನ ಸುವಾರ್ತೆಯಲ್ಲಿ ಪ್ರಭು ಪ್ರಪ್ರಥಮವಾಗಿ ಅದ್ಭುತ ಮಾಡ್ತಾರಲ್ಲ, ಹಾ. ನೀರನ್ನ ದ್ರಾಕ್ಷಾರಸವಾಗಿ, ಹಾ. ಆ ವಾಕ್ಯದ ಸಾರಾಂಶ ಹೇಳ್ಕೊಡ್ತೀರಾ? ಆ ವಾಕ್ಯ ಎಲ್ಲಿದೆ ಅಂತನಾ? 2ನೇ ಅಧ್ಯಾಯದಲ್ಲಿದೆ ಯೋಹಾನನ ಸುವಾರ್ತೆ. ಓಕೆ. ಸಾರಾಂಶ ತಿಳ್ಕೊಬೇಕಷ್ಟೇ, ಯಾಕಂದ್ರೆ ಅದ್ರಲ್ಲಿ ಮೊದಲಿಂದನಿಗೆ ಅದನ್ನ ರುಚಿ ನೋಡೋದಿಕ್ ಕೊಡ್ತಾರಲ್ಲ, ಓಕೆ. ಅದ್ರ ಸಾರಾಂಶ ಅಂತ ತಿಳ್ಕೊಬೇಕು. ನಿಮ್ ಪ್ರಶ್ನೆ ಕೇಳಿಸಿಲ್ಲ ನಂಗೆ, ತುಂಬಾ ಎಕೋ ಇದೆ. ಏನ್ ಪ್ರಶ್ನೆ ಏನದ್ರಲ್ಲಿ? ಯೋಹಾನನ ಸುವಾರ್ತೆಯಲ್ಲಿ ನೀರನ್ನ ದ್ರಾಕ್ಷಾರಸವಾಗಿ ಮಾಡ್ತಾರಲ್ಲ, ಕರೆಕ್ಟ್. ಪ್ರಶ್ನೆ ಏನು? ಅದೇನೆ ಆ ವಾಕ್ಯದ ಸಾರಾಂಶ ಏನು ಅಂತ ತಿಳ್ಕೊಬೇಕು. ಅದ್ರಲ್ಲಿ ನಮ್ಗೇನ್ ಸಂದೇಶ ಇದೆ ಅಂತ. ಅದ್ರಲ್ಲಿ ನಮ್ಗೇನ್ ಪಾಠ ಇದೆ ಅಂತನಾ? ಏನ್ ಅರ್ಥ ಅಂತನಾ? ಹೌದು ಸರ್, ಹೌದು. ಓಕೆ ಓಕೆ ಸರ್, ಓಕೆ ಸರಿ. ಅದನ್ನ ಬೇರೆ ಟೈಮಲ್ಲಿ ನೋಡೋಣ. ಆದ್ರೆ ಸ್ಮಾಲ್ ಆಗಿ ಹೇಳ್ತೀನಿ ಕೇಳ್ರಿ. ಅಲ್ಲಿ ಬಂದ್ಬಿಟ್ಟು ಯೇಸು ಕ್ರಿಸ್ತು ಮಾಡೋಂಥ ಅದ್ಭುತ ಏನಕ್ಕೆ ಸೂಚನೆ ಅಂದ್ರೆ, ಇದು ಕ್ರಿಸ್ತನ ರಾಜ್ಯದಲ್ಲಿ ನಡೆಯುವಂಥ ವಿಚಾರಗಳಿಗೆ ಸೂಚನೆ. ಅಲ್ಲಿ ಫಸ್ಟ್ ನೀರು ಇರ್ತದೆ, ಜಾಡಿ ಇರ್ತದೆ, ಜಾಡಿ ಖಾಲಿಯಾಗಿರ್ತದೆ, ಜಾಡಿಯಲ್ಲಿ ನೀರಿರಲ್ಲ. ಏನ್ ಮಾಡ್ತಾರೆ ಯೇಸು ಕ್ರಿಸ್ತು? ಜಾಡಿಯಲ್ಲಿ ಫುಲ್ ನೀರು ತುಂಬಿ ಅಂತ ಹೇಳ್ತಾರೆ. ಎಲ್ಲಿವರೆಗೂ ತುಂಬಿ ಅಂದ್ರೆ ಫುಲ್ಲು ಕುತ್ತಿಗೆ ಕಂಠದವರೆಗೂ ತುಂಬಿ ಅಂತ ಹೇಳ್ತಾರೆ. ಅದರ ಬೈಬಲ್ ಗೊತ್ತು. ಮಣ್ಣಿನ ಮಡಿಕೆ ಅಂತಂದ್ರೆ ಯಾರೋ? ಮನುಷ್ಯರು. ಅದರ ಲೋಕದಲ್ಲಿ ಮನುಷ್ಯಗಳನ್ನ ಏನ್ ಮಾಡ್ತಾರೆ? ಮಣ್ಣಿನ ಮಡಿಕೆ ಕಂಪೇರ್ ಮಾಡ್ತಾರೆ. ಈ ಮಣ್ಣಿನ ಮಡಿಕೆಗಳಲ್ಲಿ ಇವತ್ತೇನಿಲ್ಲ, ನೀರಿಲ್ಲ. ನೀರಂದ್ರೆ ಬೈಬಲ್ ಏನೋ ಏಷಯ 11 ಹಬಕ್ಕುಕ್ 2:14 ಮತ್ತೆ ಏಷಯ 11:9 ನೋಡ್ಬೇಕಾದ್ರೆ ದೇವರ ಸತ್ಯ ಅಂತ ಹೇಳ್ತಾರೆ. ಯಾವ ತರ ಏನ್ರಿ ಸಮುದ್ರದ ನೀರು ತುಂಬಿದ್ರೆ ಆ ತರ ಯೆಹೋವನ ಒಂದು ಜ್ಞಾನ ಜಗತ್ತಿಂದ ತುಂಬಿರ್ತಾರೆ ಅಂತ ಹೇಳ್ತಾರೆ. ಸೊ ಈ ಜ್ಞಾನ ಲೋಕದಲ್ಲಿ ಇನ್ನೂ ತುಂಬಿಲ್ಲ. ಕ್ರಿಸ್ತನ 2ನೇ ಬರುವಿಕೆಯಲ್ಲಿ ಅವ್ರು ಮೊದಲು ಏನ್ ಮಾಡ್ತಾರೆ ಅಂದ್ರೆ, ಈ ಜಾಡಿಗಳಿಗೆ ನೀರು ತುಂಬ್ತಾರೆ, ಸತ್ಯ ತುಂಬ್ತಾರೆ. ಎಷ್ಟು ಸತ್ಯ ತುಂಬ್ತಾರೆ ಅಂದ್ರೆ ಫುಲ್ಲು ಕಂಠದವರೆಗೂ ಮನುಷ್ಯ ಮುಳುಗೋಗುವಂತ ರೀತಿಯಲ್ಲಿ. ಎಸೆಕಿಯಲ್ 47ನೇ ಅಧ್ಯಾಯ ನೋಡ್ಬೇಕಾದ್ರೆ ಆಲಯದಿಂದ ನೀರು ಬಂತು ಅಂತ ನೋಡ್ತೀರಿ. ಆ ನೀರು ಹಂತವಾಗಿ ಬಂತು. ಫಸ್ಟು ಏನ್ರಿ ಪಾದ, ಮೊಂಡ್ಕಾಲು, ಸೊಂಟ, ಕುತ್ತಿಗೆ, ಅದ ನೆಕ್ಸ್ಟ್ ಅಂತ ಮನುಷ್ಯ ಮುಳುಗೋವಂತ ರೀತಿಯಲ್ಲಿ ಇತ್ತು ಅಂತ ಹೇಳ್ತಾರೆ. ಆತರ ಮನುಷ್ಯನಿಗೆ ಸಂಪೂರ್ಣವಾಗಿ ಸತ್ಯನ ಮುಳುಗಿಸ್ತಾರೆ. ಸತ್ಯನ ಮುಳುಗಿಸ್ತಾವ ಏನಾಗ್ತದೆ ಅಂದ್ರೆ, ಅದು ನೀರು ಒಂದು ದ್ರಾಕ್ಷರಸವಾಗಿ ಮಾರ್ಪಾಡಾಗ್ತದೆ. ಅದು ಎಲ್ಲಾರ್ಕಿಂತ ಟೇಸ್ಟಿಯಾಗಿತ್ತು ಅಂತ ಹೇಳ್ತಾರೆ. ಅವಾಗ ಕ್ರಿಸ್ತನ ರಾಜ್ಯದಲ್ಲಿ ಎಲ್ಲ ಸತ್ಯ ತಿಳ್ಕೊಬೇಕಾರೆ ಈ ಸತ್ಯ ಹಿಂಗಪ್ಪ ಇದೆ ಅಂತ ಹೇಳ್ತಾರೆ. ಅಂದ್ರೆ ಏಷಯ 25ನೇ ಅಧ್ಯಾಯದಲ್ಲಿ ಇವರೇ ನಿಜವಾದ ದೇವರು, ಇವ್ರದ್ದೇ ನಾವು ನಿರೀಕ್ಷಿಸಿಕೊಂಡಿದ್ದೀರಿ ಅಂತ ಅಂದ್ಬಿಟ್ಟು ಜನಗಳು ಸಾಕ್ಷಿ ಕೊಡ್ತಾರೆ ಆಗ್ತದೆ. ಇದು ಜಸ್ಟ್ ಒಂದು ಸಾರಾಂಶ, ಒಂದು 2 ನಿಮಿಷ ನಿಮ್ಗೆ ಹೇಳಿರೋದು. ಆದರೆ ಇದು ಡೀಟೇಲ್ ಆಗಿ ನೋಡ್ಬೇಕಾದ್ರೆ ಇನ್ನು ಅರ್ಥಗಳೇನಾಗಿದೆ ಇದೆ ಅದು ಮುಂದೆ ಬರೋ ದಿನಗಳಲ್ಲಿ ನೋಡೋಣ. ಓಕೆನಾ? ಸರಿ, ಬೇರೆ ಏನೋ ಪ್ರಶ್ನೆ ಇದೆಯಾ? ಏನೋ ಕ್ವಶನ್ಸ್ ಇದೆಯಾ? ಗುಡ್. ಸರಿ ನೋಡಿ, ಇಲ್ಲಿ ನಮ್ಮ ರಾಮುಡು ಬದರ್ ಏಮೋ ಉಂಟಾ? ರಾಮುಡು ಬದರ್ ಏನೋ ಪ್ರಶ್ನೆ ಇದೆಯಾ? ಸರಿ, ಓಕೆ. ನೋಡಿ, ಈ ತರ ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ, ಆಯ್ತಾ? ನಾವು ಈ ತರ ಪ್ರಶ್ನೆ ಸೆಷನ್ಸ್ಗಳನ್ನ ಮುಂದಕ್ಕೆ ಆದಷ್ಟು ಜಾಸ್ತಿ ಇಟ್ಕೊಳೋಣ, ಆಯ್ತಾ? ನಮಗೆ ಕ್ಲಾಸ್ ಆಗಿದ್ಮೇಲೆ ಸ್ವಲ್ಪ ಟೈಮ್ ತಗೊಂಡು ಈ ಡಿಸ್ಕಷನ್ ಮಾಡೋಣ. ಈ ಥರ ಡಿಸ್ಕಷನ್ಸ್ ಮಾಡಿದವಾಗ ನಮಗೇನು ಗೊತ್ತಾಗ್ತದೆ ಅಂದ್ರೆ ನೀವೇನು ತಿಳ್ಕೊಂಡಿದ್ದೀರಾ ಅಲ್ರ. ನೋಡಿ, ಇವತ್ತು ಎಷ್ಟೋ ವಿಚಾರಗಳು ನಿಮಗೆ ಒಂದು ಕ್ಲಾರಿಟಿ ಸಿಕ್ತು, ನನಗೂ ಎಷ್ಟೋ ಕ್ಲಾರಿಟಿ ಸಿಗ್ತೈತೆ. ಯಾಕಂದ್ರೆ ನೀವು ಈ ಥರ ದೃಷ್ಟಿಕೋನಲ್ಲಿ ಅರ್ಥ ಮಾಡ್ಕೊಂಡಿದ್ದೀರಾ. ಮೋಸ್ಟ್ಲಿ ನಾನು ಮಾತಾಡೋಂಥ ಮಾತುಗಳನ್ನ ತಪ್ಪಾದ ರೀತಿಯಲ್ಲಿ ಕೂಡ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯತೆ ಇರ್ತದೆ. ಅದರ ಹೆಂಗೆ ಅಂತಂದ್ರೆ, ಇವಾಗ ಅದ್ಭುತ ಇಲ್ಲ ಅಂತ ತಕ್ಷಣ ನಿಮ್ಗೆ ಅನ್ಸ್ಬಿಡ್ತಾರೆ, ಓ ದೇವ್ರು ನಮ್ಮ ಜೀವನದಲ್ಲಿ ಏನು ಮಾಡಲ್ವಾ ಅಂತ ಅನ್ಸ್ಬಿಡ್ತಾರೆ. ಆ ಥರ ಅಲ್ಲ ರೀ. ದಯವಿಟ್ಟು ನೆಗೆಟಿವ್ ಥಿಂಕ್ ಮಾಡಿಬಿಡಿ. ಅದರ ನಾವು ದೇವ್ರ ಮಕ್ಳು ರೀ. ನಮಗೆ ರಕ್ಷಣೆ ಕೊಡ್ದಿರ, ನಮಗೆ ಪಾದುಗಾಪ ಕೊಡ್ದಿರ ದೇವ್ರು ಇನ್ನು ಯಾರಿಗೆ ಕೊಡಕ್ಕೆ ಹೋಗ್ತಾರೆ ದೇವರು ಅಲ್ವರ? ದೇವ್ರು ನಮ್ಗೆ ಎಲ್ಲ ರೀತಿ ಸೌಕರ್ಯ ಕೊಡ್ತಾರೆ. ಆದರೆ ಅದಕ್ಕಾಗಿ ಅನ್ಯಾನಿಗಳ ಥರ ತೌಕ ಪಡೋದು ಬೇಡ. ನಂಬಿಕೆಯಿಂದ ದೇವ್ರ ಮೇಲೆ ಕಾದ್ಕೊಂಡಿರೋಣ. ಆತ ನಂಬಿಕಸ್ತನು, ಎಲ್ಲ ರೀತಿ ದೇವರೇ ಮಾಡ್ತಾರೆ, ನಮಗೆ ಸಹಾಯ ಮಾಡೇ ಮಾಡ್ತಾರೆ. ಆದರೆ ದೇವ್ರನ್ನ ಪರೀಕ್ಷೆ ಮಾಡೋಂಥ ಸಹಾಯಗಳು ಮಾಡೋಕ್ಕೆ ಹೋಗ್ಬಾರ್ದು. ಓಕೆನ್ರಾ? ಓಕೆನಾ? ಕ್ಲಿಯರಾ? ಏನೋ ಇನ್ನೇನು ಡೌಟ್ಸ್ ಇಲ್ಲ ತಾನೆ? ಪ್ರೇಯರ್ ಮಾಡಿ ಕ್ಲೋಸ್ ಮಾಡೋಣವಾ? ನಮ್ ಪ್ರೇಯರ್ ಯಾವ ತರ ಇರ್ಬೇಕು ಬ್ರದರ್? ಆಗ ನಾವು ನೆಕ್ಸ್ಟ್ ಇನ್ ಯಾವ ರೀತಿಯಾಗಿ ಪ್ರೇಯರ್ ಮಾಡ್ಬೇಕಾಗ? ಸರಿ, ಪ್ರೇಯರ್ ಅಂತ ಕೂಡ ಕ್ಲಾಸ್ ಇದೆ, ಅವಾಗ ನಾನು ನೋಡೋಣ. ಅಲ್ಲಿವರೆಗೂ ಯಾರು ಏನು ಟೆನ್ಷನ್ ತೊಗೊಂಬಿಡಿ. ನೀವು ಏನು ಮಾಡ್ತಾ ಇದ್ದೀರಾ ಆ್ಯಸ್ ಇಟ್ ಈಸ್ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನಿಮ್ಗೆ ಸತ್ಯಾರ್ಥಗಳು ತಿಳಿತಾ ಯಾರೋ ಬದಲಾವಣೆ ಮಾಡ್ಕೊಬೇಕು ಅಂತ ಮನ್ಸಿದ್ರೆ ವಾಕ್ಯದ ಪ್ರಕಾರ ನೀವು ಬದಲಾವಣೆ ಮಾಡ್ಕೊಳ್ಳಿ. ಓಕೆನಾ? ನೋಡಿ, ನಿಮ್ಗೆ ಮನ್ಸಿಗೆ ಬಂದ್ಬಿಡ್ತು ಎಲ್ಲ ದೇವ್ರು ಕೊಡ್ಬೇಕು, ನಾನೇ ಹೆಂಗೆ ಕೇಳ್ಬೇಕು ದೇವ್ರ ಹತ್ರ ಅಂತ ಅಲ್ವರ? ಯೇಸು ಕ್ರಿಸ್ತ ಏನ್ ಕೇಳಿದ್ರು? ಥಿಂಕ್ ಮಾಡಿ. ಅಪೊಸ್ತಲ ಪೌಲ್ ಏನ್ ಕೇಳಿದ್ರು? ಅಪೊಸ್ತಲರು ಎಲ್ಲ ಪ್ರೇಯರ್ ಮಾಡುತ್ತಾನೆ. ಯೇಸು ಕ್ರಿಸ್ತ ಪ್ರೇಯರ್ ಮಾಡುತ್ತಾನೆ. ಹಳೆ ಒಡಂಬಡಿಕೆ ಎಷ್ಟೋ ಭಕ್ತರುಗಳು ಪ್ರೇಯರ್ ಮಾಡಿದಾರೆ ತಾನೆ. ಇವರೆಲ್ಲ ನಮ್ಗೆ ಎಕ್ಸಾಂಪಲ್. ಅವ್ರು ಏನ್ ಪ್ರೇಯರ್ ಮಾಡಿದ್ರು ಅದೇ ಪ್ರೇಯರ್ ನಾವು ಮಾಡೋಣ. ಸಿಂಪಲ್ ಉತ್ತರ ಅಷ್ಟೇ, ಆಯ್ತಾ? ಎಷ್ಟು ಜನ ತಕ್ಕಡಿದಿಮ್ಮಿ ಆಡಿದ್ರು? ಎಷ್ಟು ಜನ ಡ್ಯಾನ್ಸ್ ಆಡಿದ್ರು? ಎಷ್ಟು ಜನ ಗೋಳೆ ಕೊಂಡ್ರು? ಎಷ್ಟು ಜನ
ದೇವ್ರು ಉತ್ತರ ಕೊಡೋ ತನಕ ಬಿಡ್ಲೇ ಇಲ್ಲ ದೇವ್ರನ್ನ. ಆಯ್ತಾ ಬೈಬಲ್ ಎಕ್ಸಾಂಪಲ್? ಹಾ ಇದೆ. ಇದೆ. ಥಿಂಕ್ ಮಾಡಿ. ಇದೆ. ಎಷ್ಟ್ ಜನ ಗೊಳೆಕೊಂಡ್ರು ದೇವ್ರನ್ನ, ನೀನು ಉತ್ತರ ಕೊಡೋ ತನಕ ಬಿಡೋದಿಲ್ಲ ಅಂದ್ಬಿಟ್ಟು ಎಷ್ಟ್ ಜನ ದೇವ್ರನ್ನ ಗೊಳೆಕೊಂಡವ್ರೆ. ಥಿಂಕ್ ಮಾಡಿ. ಅಲ್ವರ? ಇದೇ ನಿಮ್ ಪ್ರಶ್ನೆಗಳಿಗೆ ಉತ್ತರ. ಅದೇ ನಮ್ಮ ಪ್ರಾರ್ಥನೆ ಜೀವಿತ ಇರ್ಬೇಕು. ಅವ್ರು ಹೇಗಿದ್ರು ಅವ್ರ ಪ್ರಾರ್ಥನೆ ಕೇಳಿದ್ರೋ ಇಲ್ವೋ, ಕೇಳಿದ್ರು ಅಂದ್ರೆ ಏನಕ್ಕೆ ಕೇಳಿದ್ರು, ಅವ್ರು ಏನ್ ಮಾತಾಡಿದ್ರು, ನಮ್ಮ ಪ್ರಾರ್ಥನೆಯಲ್ಲೂ ಹಂಗೆ ಇರ್ಬೇಕು. ಹಂಗಿತ್ತು ಅಂದ್ರೆ ಖಂಡಿತವಾಗೂ ಕೇಳ್ತಾರೆ, ಡೌಟೇ ಪಡಂಗಿಲ್ಲ. ಓಕೆನಾ? ಸರಿ, ಕ್ಲೋಸ್ ಮಾಡೋಣ. ಪ್ರೇಮ ಕ್ಲೋಸ್ ಮಾಡೋಣ. ಇನ್ನೇನು ಡಿಸ್ಕಷನ್ಸ್ ಇದೆಯಾ? ಏನೋ ಮಾಡ್ಬೇಕಂತಿದೆ, ಕೇಳ್ಬೇಕಂತಿದ್ದೀರಾ ಯಾರಿಗಾರ? ದೇವ್ರು ಇವಾಗ ಮಾತಾಡಲ್ಲ ಬ್ರದರ್ ಜನಗಳ ಜೊತೆ. ಅದೇ ಅದು ಪಾಠ ಇದೆ, ನೋಡೋಣ. ದೇವ್ರ ಹತ್ರ ಮಾತಾಡೋಂಥದ್ದು, ಈ ಪ್ರೇಯರ್ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಒಂದು ಪಾಠಗಳಿದೆ, ಅದೆಲ್ಲ ನೋಡೋಣ. ಓಕೆನಾ? ಓಕೆ. ಸರಿ, ಓಕೆ. ಇದುವರೆಗೂ ಆಗಿರೋ ಪಾಠದಲ್ಲಿ ಏನು ಡೌಟ್ಸ್ ಇದೆಯಾ? ಹಳೆ ಆಗಿರೋ ಪಾಠದಲ್ಲಿ ಕೂಡ ನೀವು ಕೇಳ್ಬೋದು. ಏನು ಡೌಟ್ಸ್ ಇದೆಯಾ? ಇಲ್ಲ ಇಲ್ಲ brother. ಓಕೆ, ನೋಡಿ, ಮುಖ್ಯವಾಗಿ ಆತ್ಮ ನರಕ, ಆಮೇಲೆ ಯೇಸು ಕ್ರಿಸ್ತನ ಈಡ್ಬಲಿ ಮುಖಾಂತರ ಲೋಕದವ್ರು ಎಲ್ಲಾರ್ಗು ರಕ್ಷಣೆ ಇದೆ ಅಂತ ಒಂದು ತತ್ವ ಆಯ್ತಾ. ಆಮೇಲೆ ಅನ್ಯ ಭಾಷೆಗಳ ಬಗ್ಗೆ, ಅದ್ಭುತಗಳ ಬಗ್ಗೆ, ಪ್ರಭುರಾತ್ರಿ ಭೋಜನ ಬಗ್ಗೆ ಇದಕ್ಕೆ ನಿಮಗೆ ಕ್ಲಾರಿಟಿ ಇರಬೇಕು. ತಿಳ್ಕೊಳ್ಳಿ, ಇದನ್ನ ನಿಮ್ಗೆ ಕನ್ಸಲ್ಲಿ ಅದು ಕೇಳಿದ್ರು ನೀವು ಹೇಳೋಂಗಿರ್ಬೇಕು. ಅದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂದ್ರೆ ಆತರ ನೀವು ದಯವಿಟ್ಟು ಕೇಳ್ಕೊಳ್ಳಿ. ಪ್ರಭುರಾತ್ರಿ ಭೋಜನ ಯಾವಾಗ ಮಾಡ್ಬೇಕು? ವಾರಕ್ಕೆ ಎಷ್ಟೊತ್ತಿ ಮಾಡ್ಬೇಕು? ವರ್ಷಕ್ಕೊಂದ್ಸಲ ಹಾ, ಅದು ಸಂಜೆ ವೇಳೆಲೆ ಮಾಡಿ. ಸಂಜೆ ವೇಳೆಯಲ್ಲಿ 6 ರಿಂದ 8 ಗಂಟೆ ಒಳಗಡೆ ಮಾಡ್ಬೇಕು. ವೆರಿ ಗುಡ್. ನೋಡ್ರ, 4 ಜನ ಉತ್ತರ ಕೊಡ್ತಾರೆ 18 ಜನದಲ್ಲಿ. ವೆರಿ ಗುಡ್, ಶಬಾಷ್. ಹಾಗಾದ್ರೆ ಬಿಂದಿಂಗ್ 14 ಜನ ಅವ್ರಿಗೆ ನಮ್ಗೆ ಇದರಲ್ಲಿ ಇನ್ನೂ ಸಮ್ಮತಿ ಇಲ್ಲ ಅಂತ ಅರ್ಥ. ಸಮ್ಮತಿ ಇಲ್ಲ ಅಂದ್ರೆ ಪರವಾಗಿಲ್ಲ, ಏನೋ ಡೌಟ್ಸ್ ಇದ್ರೆ ದಯವಿಟ್ಟು ಕ್ಲಾರಿಫೈ ಮಾಡ್ಕೊಳ್ಳಿ. ಈ ಉಚಿತ ಬೈಬಲ್ ಸ್ಟಡಿಯನ್ನು ಕೇಳಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ನಿಮಗೇನೇ ಪ್ರಶ್ನೆಗಳಿದ್ರೂ ಕೇಳಿ, ಸತ್ಯವೇದದ ಮೂಲಕ ಉತ್ತರಗಳು